ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ 487ನೇ ಪ್ರಶ್ನೆಯನ್ನು ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರನ್ನ ಕೇಳಬಯಸ್ತೇನೆ ತಮ್ಮ ಮುಖಾಂತರ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನೇಕಾರರು ಈ ಕೊರೋನಾ ಸಂದರ್ಭದೊಳಗೆ ಸುಮಾರು 6-7 ತಿಂಗಳಿಂದ ಉದ್ಯೋಗ ಬಂದ್ ಮಾಡಿಕೊಂಡು ಖಾಲಿ ಕೂತು ಅತ್ಯಂತ ದಯನೀಯ ಸ್ಥಿತಿಯೊಳಗೆ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದಂಗೆ ಬದುಕಿದ್ದಾರೆ ಸರ್. ಆದರೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇಕಾರ ಸಮ್ಮಾನ ಯೋಜನೆ ಅಂತ 2,000 ರೂಪಾಯಿ ಅವ್ರು ಕೊಡುವಂಥದ್ದು ಕೆಲಸವನ್ನು ಮಾಡಿದ್ದು ನಾವು ಸರ್ಕಾರಕ್ಕೆ ಧನ್ಯವಾದನ ಹೇಳ ಬಯಸ್ತೀನಿ. ಅದರ ಮಾನ್ಯ ಅಧ್ಯಕ್ಷರೇ, 2,000ದಿಂದ ಅವರಿಗೆ 1 ತಿಂಗಳ ಜೀವನ ನಡೆಸ್ಬೋದು ಹೆಂಗೋ ಕಷ್ಟದಿಂದ. ಆದರೆ 6-7 ತಿಂಗಳಿಂದ ಜೀವನ ನಡೆಸ್ಲಿಕ್ಕೆ ಅದರಿಂದ ಆಗೋದಿಲ್ಲ. ಸಂಪೂರ್ಣ ಬಂದದ ಪವರ್ಲೂಮ್ಗಳು ಎಲ್ಲನೂ ಮಗ್ಗಗಳು ಆ ಕೂಲಿ ನೇಕಾರರು ಸಹಿತ ಖಾಲಿ ಕೂತಾರೆ. ಅವರು ಅಂಥ ಸಂದರ್ಭದೊಳಗೆ ಅವರೇನು ಪ್ರೊಡಕ್ಷನ್ ಮಾಡಿರ್ತಾರೆ ಸೀರೆಗಳು, ಸುಮಾರು 16 ಲಕ್ಷ ಸೀರೆಗಳು ಸ್ಟಾಕ್ ಬಿದ್ದಾವೆ. ಅದನ್ನು ಖರೀದಿ ಮಾಡಿ ವಿವಿಧ ಇಲಾಖೆ ಅಂಗನವಾಡಿಗೆ ಮತ್ತು ಯಾವ್ಯಾವ ಇಲಾಖೆಗಳಿಗೆ ನಗರಸಭಾ ಪಿಕೆಗಳಿಗೆ ಹಂಚಿಕೆ ಮಾಡಿರಿ ಅನ್ನುವಂಥದ್ದನ್ನು ನಾವೆಲ್ಲ ಶಾಸಕರು ಕೊಡಿ ವಿನಂತಿ ಮಾಡಿದ್ದೀವಿ. ಅದು ಹಾಗೇ ಪೆಂಡಿಂಗ್ ಅದ. ಈಗ ಒಮ್ಮೆ ರಿಜೆಕ್ಟ್ ಆಗಿ ಮತ್ತೆ ಎಫ್ ಡಿಯಿಂದ ಇನ್ನೊಮ್ಮೆ ಎಫ್ ಡಿ ಕಳಿಸಿ ಅಂತ ಹೇಳ್ತಾರೆ. ದಯಮಾಡಿ ನಾ ಮುಖ್ಯಮಂತ್ರಿಗಳಲ್ಲಿ ಸಂಬಂಧಿತ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೇಕಾರರ ಸಹಾಯಕ್ಕೆ ಬರ್ರಿ. ಅವರು ಭಾಳ ಕಷ್ಟದೊಳಗೆ ಸಾಲದಾಗದಾರ. ಅವ್ರನ್ನ ಸೀರೆ ಖರೀದಿ ಮಾಡಿ ಹಂಚಿಕೆ ಮಾಡೋದ್ರ ಮುಖಾಂತರ ಅವ್ರ ಬೆಂಬಲಕ್ಕೆ ಬರಬೇಕಂತ ತಮ್ಮ ಮುಖಾಂತರ ಕಳಕಳಿಯ ಪ್ರಾರ್ಥನೆಯನ್ನು ಅವರಲ್ಲಿ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮೇಡಮ್ ಒಂದೇ ನಿಮಿಷ. ಈಗಾಗಲೇ ಸಿದ್ದು ಸೌದಿ ಹೇಳಿದಂಗೆ ಸರ್, ನಾವು ವಿಶೇಷವಾಗಿ ನೇಕಾರ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳನ್ನ 3-4 ಸಲ ಭೇಟಿಯಾಗಿದ್ವಿ ನೇಕಾರ ನಿಯೋಗ ತಗೊಂಡು. ಆವಾಗ ಮುಖ್ಯಮಂತ್ರಿಗಳು ಹೇಳಿದರು ಸರ್, ಆಶ್ವಾಸನೆ ಕೊಟ್ಟಿದ್ದರು ಸೀರೆಗಳನ್ನು ಖರೀದಿ ಮಾಡ್ತೇವೆ ಅಂತೇಳಿ. ಕಾರಣಾಂತರದಿಂದ ಇನ್ನೂ ಆಗಿಲ್ಲ. ಅದ್ರ ಜೊತೆಗೆ ಸಮವಸ್ತ್ರನೂ ಖರೀದಿ ಮಾಡ್ತೇವೆ ಅನ್ನೋವಂಥದ್ದು ಆ ಸಭೆಯಲ್ಲಿ ಚರ್ಚೆ ಆಗಿತ್ತು. ಇವೆರಡೂ ನಿರ್ಣಯ ಆತಂದ್ರೆ ನೇಕಾರ, ಈಗ ವಿಶೇಷವಾಗಿ ನನ್ನ ಮತಕ್ಷೇತ್ರ ನೇಕಾರ ಆತ್ಮಹತ್ಯೆ ಮಾಡ್ಕೊಂಡಾರೆ ಸರ್. ಈಗ ಬರುವಂಥ ದಿವಸಕ್ಕೆ ಇನ್ನೂ ಹೆಚ್ಚು ಅನಾಹುತ ಆಗುವಂಥ ಸಂಭವ ಅದ. ಅದಕ್ಕೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಏನು ಮಾಡ್ತೀನಿ, ಸಮವಸ್ತ್ರ ಆಗಲಿ ಸೀರೆ ಖರೀದಿ ಅನ್ನೋವಂಥದ್ದನ್ನು ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿತ ಸಚಿವರು ನಿರ್ಣಯ ಮಾಡಿ ಬೇಗ ಮಾಡುವಂಥದ್ದು ವ್ಯವಸ್ಥೆ ಮಾಡಿದ ಖರೀದಿ ಮಾಡುವಂಥದ್ದು ಬರುವಂಥ ದಿವಸವಾಗಿ ನೇಕಾರ ಆತ್ಮಹತ್ಯೆ ತಡೆಯುವಂಥದ್ದು ಆಗ್ತದೆ ಅನ್ನೋ ಮಾತನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಬಯಸ್ತೀನಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ತಾಲೂಕದವರು ನೇಕಾರ ಸಂಖ್ಯೆ ಭಾಳ ಇದ್ದಂಥ ಸಂದರ್ಭದೊಳಗೆ ನಾವೆಲ್ಲರೂ 4-5 ಮಂದಿ ಶಾಸಕರು ಕೂಡ ಮುಖ್ಯಮಂತ್ರಿಗೆ ಹೋಗಿ ಭೇಟಿಯಾಗಿದ್ದು. ಅಂಥ ಸಂದರ್ಭದೊಳಗೆ ಮುಖ್ಯಮಂತ್ರಿ ಆಶ್ವಾಸನೆ ಕೊಟ್ಟಿದ್ದು ಇನ್ನೂವರೆಗೆ ಈಡೇರಿಲ್ಲ. ದೌಡ್ ಶೀಘ್ರದಲ್ಲಿ ಮಾಡಬೇಕಂತ ಒಂದು ವಿನಂತಿ. ಓಕೆ, ಈಗ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ 3 ಜನ ಸಹೋದರರು ಹೇಳಿರುವಂಥದ್ದು ಬಹಳ ಸತ್ಯ ಇದೆ. ಯಾಕಂದರೆ ನಾನು ಕೂಡ ಬೆಳಗಾವಿ ಜಿಲ್ಲೆಯಿಂದ ಬರೋದರಿಂದ ನೇಕಾರ ಪರಿಸ್ಥಿತಿ ಏನು ಅಂತ ನನಗೂ ಕೂಡ ಅರಿವಿದೆ. ಈಗಾಗಲೇ ನಮ್ಮ ಸಚಿವರು ಮತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ನೆರವೇರಿತ್ತು. ಅದರಲ್ಲಿ ಸುಮಾರು ನಮ್ಮ ಇಲಾಖೆಗಳ ಅಡಿಯಲ್ಲಿ ಬರ್ತಕ್ಕಂಥ 6 ಲಕ್ಷ ಸೀರೆಗಳನ್ನು ತಗೋಬೇಕು. ಅದಕ್ಕೆ 36 ಕೋಟಿ ವೆಚ್ಚದ ಒಂದು 6 ಲಕ್ಷ ಸೀರೆಗಳನ್ನು ಖರೀದಿ ಮಾಡುವಂಥದ್ದು ಆಗಿತ್ತು. ಆದರೆ ಅದು ಕಾರಣಾಂತರಗಳಿಂದ ತಡೆ ಹಿಡಿದಿರೋದ್ರಿಂದ ಈಗ ಮತ್ತೆ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇವತ್ತು ತಾವು ಕೂಡ ಅವರ ಗಮನವನ್ನು ಸೆಳೆದಿದ್ದೀರಿ. ಸಚಿವರ ಹತ್ರನೂ ಕೂಡ ಅದನ್ನು ಚರ್ಚೆ ಮಾಡಿ, ಮುಖ್ಯಮಂತ್ರಿಜಿಯವರ ಹತ್ರ ಚರ್ಚೆ ಮಾಡಿ ಅದನ್ನು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವಂತೆ ನೋಡ್ಕೊಳ್ಳುವಂಥದ್ದನ್ನು ಮಾಡ್ತೀನಿ ಅಧ್ಯಕ್ಷರೇ. ಅದೇ ರೀತಿ ಮಾಡ್ತೀವಿ ಅಂತ ಹೇಳಿ ಮೇಡಮ್, ಹೇಳಿ ಖರೀದಿ ಮಾಡ್ತೀವಿ ಅಂತ ಹೇಳಿ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಅದನ್ನು ಪರಿಶೀಲನೆ ಮಾಡಿ ಅವರು ಪಾಸಿಟಿವ್ ಆಗಿ ಆಗೋ ಥರ ನಾವು ನೋಡ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸುಮಾರು 1,24,000 ನಮ್ಮ ನೇಕಾರರಿದ್ದಾರೆ. ಅವರಲ್ಲಿ ಈಗಾಗಲೇ 2,000 ರೂಪಾಯಿ ಅವರ ಅಕೌಂಟಿಗೆ ಹಾಕುವಂಥ ಕ್ರಮ ಕೂಡ ನಡೀತಾ ಇದೆ. ಬಹಳಷ್ಟು ಈಗಾಗಲೇ 9ರಿಂದ 10 ಕೋಟಿ ಅವರ ಅಕೌಂಟಿಗೆ ಡೈರೆಕ್ಟಾಗಿ ಹಾಕಿರುವಂಥದ್ದು ಕೂಡ ಆಗಿದೆ. ಈ ಸೀರೆದು ಸಚಿವರ ಮತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲಿದ್ದಾರೆ. ಅವ್ರ ಗಮನಕ್ಕೆ ತಂದು ಅದನ್ನು ಕ್ಲಿಯರ್ ಮಾಡೋ ಥರ ನೋಡೋಣ. ಓಕೆ, ಹರ್ಷವರ್ಧನ್. ಒಂದೇ ನಿಮಿಷ ಸರ್, ಈ ಸಲ 3 ಸಲ ಹಿಂಗಾಗತ್ತದ ಮಾಡ್ಬೇಕು ಸರ್, ಇಲ್ಲ ಆತ್ಮಹತ್ಯೆ ಹೆಚ್ಚಾಗ್ತಾವ ಸರ್. ಹೇಳಿದ್ದಾರೆ ಸಚಿವರ ಜೊತೆ ನಿಮ್ಮ ಮುಖಾಂತರ ಇನ್ನೊಮ್ಮೆ ವಿನಂತಿ ಮಾಡ್ತೀವಿ. ಬಹಳ ಗಂಭೀರ ಪರಿಸ್ಥಿತಿ ಇದೆ ಸರ್. ಪ್ರತಿಯೊಬ್ಬರು ಸಚಿವರ ಜೊತೆ ಚರ್ಚೆ ಮಾಡ್ತೀವಿ ಸರ್. 3 ಸಲ ಹಿಂಗಾಗಿ ಚರ್ಚೆ ಆಗ್ತಾ ಇಲ್ಲ. ಬಿ ಹರ್ಷವರ್ಧನ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 475 ಮಾನ್ಯ ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವರಿಗೆ. ಸನ್ಮಾನ್ಯ ಅಧ್ಯಕ್ಷರು, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರನ ಮಂತ್ರಿಗಳು ಕೊಟ್ಟಿದ್ದಾರೆ. ಆದರೆ ಇದು ಸಂಬಳದ ವಿಚಾರ ಏನಿದೆ, ಈ ಸದನಕ್ಕೆ ಬರೋಕ್ಕಿಂತ ಮುಂಚೆನೂ ಕೂಡ ನಾನು ಅದನ್ನ ಕೇಳಿದ್ದೀನಲ್ಲಿ.
3-4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅದನ್ನು ಸ್ವಲ್ಪ ನಂಜನಗೂಡ್ದು ನಾನು ಮಾತಾಡ್ತಿರೋದು ಮನೆ ಸಭಾಧ್ಯಕ್ಷರೇ. ಸೊ ಅದ್ರ ಬಗ್ಗೆ ಮಂತ್ರಿಗಳು ಮತ್ತೆ ಅದನ್ನು ಸ್ವಲ್ಪ ಕೇಳ್ಕೊಂಡು ಸ್ವಲ್ಪ ಸಂಬಳ ಕೊಟ್ಟಿದ್ದರೋ ಇಲ್ಲ ಸ್ವಲ್ಪ ತಿಳ್ಕೊಂಡು ಹೇಳ್ಬೇಕಂತ ಕೇಳ್ಕೊತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಸಾರಿಗೆ ನೌಕರರ 1,30,000 ಜನ ಇದ್ದಾರೆ. ಇಲ್ಲಿವರೆಗೆ ನವೆಂಬರ್ ತಿಂಗಳವರೆಗೂ ಕೂಡ ಎಲ್ಲ ನೌಕರ ಸಂಬಳವನ್ನು 100ಕ್ಕೆ 100ರಷ್ಟು ಕೊಟ್ಟಿರ್ತಕ್ಕಂಥ. ನಮ್ಮ 4 ನಿಗಮದಲ್ಲಿ ತೊಂದರೆ ಇದ್ದಂಥ ಸಂದರ್ಭದಲ್ಲಿ, ನಮಗೆ ಸಂಬಳ ಕೊಡಲಿಕ್ಕೆ ಹಣ ಇಲ್ಲದಂಥ ಸಂದರ್ಭದಲ್ಲಿಯೂ ಕೂಡ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡಾಗ 1,30,000 ಜನ ಇವತ್ತು ಅವ್ರಿಗೆ ಭಾಳ ತೊಂದರೆ ಆಗುತ್ತೆ, ನೀವು ಹಣಕಾಸಿನ ಇಲಾಖೆಯಿಂದ ಸರ್ಕಾರದಿಂದ ಸಂಬಳ ಕೊಡಬೇಕು ಅಂತ ಕೇಳ್ಕೊಂಡಾಗ ಸುಮಾರು 7 ತಿಂಗಳ ಸಂಬಳವನ್ನು 2 ತಿಂಗಳದ್ದು 100% ಕೊಟ್ಟರು, 4 ತಿಂಗಳು 25-75 ಕೊಟ್ಟರು, ಆಮೇಲೆ 2 ತಿಂಗಳದ್ದು 50-50ದಂಗೆ ಈಗಾಗಲೇ ಅಪ್ರೂವ್ ಮಾಡಿ ಕೊಟ್ಟಿದ್ದವರು. ನವಂಬರ್ ತಿಂಗಳ ತನಕ ಎಲ್ಲ ಸಂಬಳವನ್ನು ಸಂಪೂರ್ಣವಾಗಿ ಅವರಿಗೆ ಮುಟ್ಟಿಸಿರ್ತಕ್ಕಂಥದ್ದಿದೆ. ಡಿಸೆಂಬರ್ ತಿಂಗಳದು ಇನ್ನು 8 ದಿವಸದಲ್ಲಿ ಅವ್ರಿಗೆ ಸಂಬಳ ಕೊಡ್ತಕ್ಕಂಥದ್ದು ಆಗುತ್ತೆ. ಯಾವುದೇ ಸಂಬಳ ಇಲ್ಲಿವರೆಗೆ ಬಾಕಿ ಇರೋದಿಲ್ಲ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಸನ್ಮಾನ್ಯ ಶಾಸಕರಿಗೆ ಹೇಳಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಉಪಮುಖ್ಯಮಂತ್ರಿಗಳೇ ಸಾರಿಗೆ ಹೇಳಿ. ನೀವು 1,25,000 ನೌಕರನ್ನ ಸರ್ಕಾರಿ ನೌಕರನ್ನ ಮಾಡಿ ಅಂತೇಳಿ ಧರಣಿ ಮಾಡ್ತಾ ಇದ್ದಾರೆ. ನೀವು ಉಪಮುಖ್ಯಮಂತ್ರಿಗಳಾಗಿದ್ದು ಸರ್ಕಾರ ಇದ್ದು ಅವ್ರು ಕರೆದು ಮಾತನಾಡದೆ ಬೀದಿಗೆ ಹೋಗ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಿ? ಕರೆದು ಮಾತಾಡಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ಸರ್ಕಾರಿ ನೌಕರರು ಮಾಡಿ ಅಂತೇಳಿ ಧರಣಿ ಅವ್ರದ್ದೊಂದು ನಾಳೆ ಪ್ರತಿನಿತ್ಯ ಒಂದೊಂದು ಧರಣಿ ಮಾಡ್ತಾ ಇದ್ದಾರೆ. ಕರೆದು ಮಾತನಾಡಿ ಅವ್ರಿಗೊಂದು ಸಮಸ್ಯೆ ಬಗೆಹರಿಸಿ ಉಪಮುಖ್ಯಮಂತ್ರಿಗಳೇ. ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ, ಹಿಂದೆ ಒಂದು ಸಾರಿ ಒಬ್ಬ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆ ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳಕ್ಕೆ ನಾನೇ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಂಡು, ಈ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದಲ್ಲಿ ಇರೋದರಿಂದ ಇಂಥ ಸಂದರ್ಭದಲ್ಲಿ ಸ್ವಲ್ಪ ನೀವು ಸಂಯಮದಿಂದ ಇರಬೇಕು. ಮುಂದಿನ ದಿನಮಾನದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಸಮಗ್ರವಾಗಿ ತನಿಖೆ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಅದಕ್ಕೆ ನಿರ್ಣಯವನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಸರ್ಕಾರಿ ನೌಕರನ ಇವರನ್ನು ನಾವು ಮಾಡಿದ್ದಾದರೆ ಉಳಿದಿರ್ತಕ್ಕಂಥ ಅನೇಕ ನಿಗಮಗಳಿದ್ದಾವೆ, ಅನೇಕ ನೌಕರಸ್ಥರಿದ್ದಾರೆ. ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಹಣಕಾಸಿನ ಮೇಲೆ ಹೊಡೆತ ಬೀಳೋದ್ರಿಂದ, ಭಾರ ಆಗೋದ್ರಿಂದ ಇದನ್ನು ಸದ್ಯಕ್ಕೆ ನಾವು ಪರಿಶೀಲನೆಯಲ್ಲಿ ಇಟ್ಟಿರೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಿಕ್ಕೆ ಬಯಸ್ತೀನಿ. ಓಕೆ, ಕೌಜಲ್ಗಿ ಮಹಂತೇಶ್ ಶಿವಾನಂದ್. ಮನೆ ಸಭಾಧ್ಯಕ್ಷರೇ, ಇನ್ನೊಂದು ಕೇಳಬೇಕಾಗಿತ್ತು ಮಾನ್ಯ ಸಾರಿಗೆ ಸಚಿವ. ಇಲ್ಲ ಈಗ ಕೌಜಲ್ಗಿ ಮಹಂತೇಶ್ ಶಿವಾನಂದ್. ಇಲ್ಲ ಅಂತೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮೈಕ್ ಕೆಂಗಾನೂರು, ಹಿರೇಬುದ್ನೂರು ಮತ್ತು ತಿರುಕುರ್ಸಿಗಳಿ ಈ ಗ್ರಾಮಗಳಲ್ಲಿ ಪಶು ಆಸ್ಪತ್ರೆ ಪ್ರಾರಂಭ ಮಾಡೋದು ಅವಶ್ಯಕತೆ ಇದೆ. ಅದು ಸರ್ಕಾರದ ಗಮನದಲ್ಲೇ ಇದೆ ಅಂತೇಳಿ ತಾವು ಹೇಳ್ತೀರಿ. ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ಕೃಷಿ ಆಯೋಗದ ನೀತಿಯಂತೆ ಪ್ರತಿ 5,000 ಜಾನುವಾರುಗಳ ಘಟಕಕ್ಕೆ ಒಂದು ಪಶು ಆಸ್ಪತ್ರೆಯನ್ನು ಕೊಡಬೇಕು ಅಂಥೇಳಿ ನಿಯಮ ಇದೆ. ಆದ್ದರಿಂದ ಅದನ್ನು ಪರಿಶೀಲನೆ ಮಾಡಬೇಕಾಗ್ತೈತಿ ಅಂತ ಹೇಳ್ತೀರಿ. ಅದಕ್ಕೆ ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ಳೋದಿಷ್ಟೇ, ಎಷ್ಟೋ ಕಡೆ ನಾವು ನಿಯಮವನ್ನು ಕಾನೂನನ್ನು ಪಾಲನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿಯೂ ಸಹಿತ ಈ ಒಂದು ವಿಶೇಷ ಪ್ರಕರಣ ಅಂಥೇಳಿ ಪರಿಗಣನೆಯನ್ನು ಮಾಡುವ ಮೂಲಕ ಈ ಗ್ರಾಮಗಳಿಗೆ ಹೊಸ ಪಶು ಆಸ್ಪತ್ರೆಯನ್ನು ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಒಂದು ಉದಾಹರಣೆ ಹೇಳ್ತೀನಿ. ಹಿರೇಬುದ್ನೂರು ಅವರು ದನಗಳನ್ನು ತೆಗೆದುಕೊಂಡು 20 ಕಿಲೋಮೀಟರ್ ಬರಬೇಕು, ಮುರುಗೋಡು ಗ್ರಾಮಕ್ಕೆ ಬರಬೇಕು, ಇಲ್ಲಾರ ಗೋಕಾಕ್ ತಾಲೂಕಿಗೆ ಹೋಗಬೇಕು. ಆ ದನಗಳನ್ನು ಕರ್ಕೊಂಡು ಬರೋದು ಹೋಗೋದು ಅಂದ್ರೆ ಬಹಳ ತೊಂದರೆ ಆಗ್ತೈತೆ ರೈತರಿಗೆ. ಆ ನಿಟ್ಟಿನಲ್ಲಿ ಇವು ವಿಶೇಷ ಪ್ರಕರಣಗಳಂತೇಳಿ ಪರಿಗಣನೆ ಮಾಡಿ ಇವತ್ತು ಹೊಸ ಪಶು ಆಸ್ಪತ್ರೆ ಮಂಜೂರು ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಇಲ್ಲಿ ಮಂತೇಶ್ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೊಸ ಹಾಸ್ಪಿಟಲ್ ಬೇಕು, ಅವ್ರ ಬೇಡಿಕೆ ಇದೆ, ನಿಜ. ನಮ್ಮದೇನು ಕಾನೂನು ಚೌಕಟ್ಟಿನಲ್ಲಿ ಏನು ಎಲ್ಲ ನಾನು ಉತ್ತರ ಕೊಟ್ಟಿದ್ದೀವಿ, ತಾವು ಹೇಳಿದ್ದೀರಿ. ಬಟ್ ಇದನ್ನು ವಿಶೇಷ ಪ್ರಕರಣದಲ್ಲಿ ತಾವು ಹೇಳಿದ್ದೀರಿ. ನಾನು ವರಿಷ್ಠ ನಮ್ಮೆಲ್ಲ ಅಧಿಕಾರಿ ಚರ್ಚೆ ಮಾಡಿ ಸಾಧ್ಯ ಇದ್ದರೆ ತಮ್ಮದು ಕೂಡ ಅಭಿವೃದ್ಧಿ ಆಗಬೇಕು, ನಮ್ಮದು ಕೂಡ ಇದೆ. ನಾನು ಸಾಧ್ಯ ಆದರೆ ಈ ಕೆಲಸ ಮಾಡಿಕೊಡ್ತೀವಿ. ಕಾನೂನು ಚೌಕಟ್ಟಲ್ಲಿ ಇದ್ದರೆ CM ಜೊತೆ ಚರ್ಚೆ ಮಾಡಿ ಮಾಡಿಕೊಡ್ತೀವಿ. ಸರ್, ಸಾಧ್ಯ ಆದರೆ ಅಲ್ಲ, ದಯವಿಟ್ಟು ಮಾಡ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಅದ್ರ ಜೊತೆಗೆ ಆದರೆ ಇರುವಂಥ ಡಾಕ್ಟ್ರುಗಳು ವಾರಕ್ಕೊಂದು ದಿವಸ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಹೋಗಿ ಮಾಡಲಿಕ್ಕೆ ಏನು ತೊಂದರೆ?
ಹಾಸ್ಪಿಟ್ಲ್ಗಳೆಲ್ಲ ಅವ್ರಿಗೇನು ಪೂರ್ಣ ಬೆಳಿಗ್ಗೆ ಸಾಯಂಕಾಲ ಗಂಟೆ ಕೆಲಸ ಇರಲ್ಲ. ಹಾಸ್ಪಿಟ್ಲ್ಗಳು 1 ವರ್ಷ ಕಟ್ಟಕ್ಕಾಗಲ್ಲ. ಆ ಡಾಕ್ಟ್ರುಗಳು ವಾರಕ್ಕೊಂದ್ಸಾರಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗೋ ಹಳ್ಳಿಗಳಿಗೋ ದನಗಳಿರೋ ಕಡೆ ಹೋಗಿ ನೋಡ್ತಾ ಇದ್ರು ಹಿಂದೆ. ಹಂಗೆ ಮಾಡಿ ಮೊದ್ಲದ್ನ ಆಮೇಲೆ ನೀವು ಹೊಸ ಹಾಸ್ಪಿಟಲ್ ಕಟ್ಟೋದು ಮಾಡಿ, ಇರೋರ್ ಕೈಲಿ ಕೆಲಸ ತಗ್ಸಿ ಮೊದಲು. ಜಿಟಿ ದೇವೇಗೌಡರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಎಷ್ಟೋ ಆಸ್ಪತ್ರೆಗಳಲ್ಲಿ ಮಾನ್ಯ ಅಧ್ಯಕ್ಷರೇ ಮೂಕ ಪ್ರಾಣಿಗಳ ಆಸ್ಪತ್ರೆ. ಒಂದ್ ಸೆಕೆಂಡ್ ಮಾನ್ಯ ಸಚಿವ, ಈಗ ಮಾನ್ಯ ಸಭಾಧ್ಯಕ್ಷರೇ, ಇವು ಮೂಕ ಪ್ರಾಣಿಗಳು, ಇವು ಕೇಳಲ್ಲ ನಮಗಿಂತ ಕಷ್ಟ ಇದೆ ಅಂತೇಳಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಲ್ಲಾದರೆ ಮನುಷ್ಯರು ಕೇಳ್ತಾರೆ ನಮ್ಮ ಹೊಟ್ಟೆ ನೋವು ಜ್ವರ ಅಂತ. ಇಂಥ ಮೂಕ ಪ್ರಾಣಿಗಳ ಆಸ್ಪತ್ರೆಗಳಿಗೆ ಇವತ್ತು ಡಾಕ್ಟ್ರುಗಳೇ ಇಲ್ಲ. ಎಷ್ಟು ಆಸ್ಪತ್ರೆಗಳಿಗೆ ಯಾರು ಇನ್ಸ್ಪೆಕ್ಟರ್ಗಳು ಔಷಧಿ ಕೊಡೋದು, ಇನ್ಸ್ಪೆಕ್ಟರ್ಗಳು ಅದನ್ನು ನೋಡೋದು ಎಲ್ಲ ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಕೂಡಲೇ ಇವತ್ತು ಪಶು ವೈದ್ಯಾಧಿಕಾರಿಗಳನ್ನು ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ನೇಮಕ ಮಾಡಬೇಕು. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಇಲಾಖೆ ಇದೆಯಲ್ಲ, ಪಶು ಸಂಗೋಪನೆ ಇಲಾಖೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಜೊತೆಗೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅತಿ ಯಥೇಚ್ಛವಾಗಿ ರಾಜ್ಯದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಸಚಿವರು ನೀವು ಪಶು ಭಾಷಣ ಮಾಡ್ತಾ ಇದ್ರೆ ಹೇಗೆ? ಈಗ ಸನ್ಮಾನ್ಯ ಅಧ್ಯಕ್ಷರೇ, ಗೌಡ್ರೆ, ಬೆಂಗಳೂರು ಪಟ್ಟಣದಲ್ಲಿ ಬಹಳಷ್ಟು ಪಶು ಈಗ ದಯವಿಟ್ಟು ಇಲಾಖೆ ಮಂತ್ರಿ ಬೆಂಗಳೂರು ಪಟ್ಟಣದಲ್ಲಿ ಬಹಳಷ್ಟು ಆಸ್ಪತ್ರೆಗಳಿದ್ದಾವೆ. ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಗಳಾಗಿ ಹೋಗ್ತಾರೆ. ಅಣ್ಣ ಒಂದ್ ನಿಮಿಷ ಹೋಗ್ತಾರೆ. ಅರ್ಧ ಗಂಟೆ ನಾಡ್ಗೌಡ್ರೆ ಒಂದ್ ಸೆಕೆಂಡ್. ಇಲಾಖೆ ಬರೋರ್ಗು ಇಲಾಖೆ ನಡೆಸಿದವರೇ ಮಾತಾಡ್ತಾರೆ, ಸ್ವಲ್ಪ ಕತೆ ಕೇಳೋಣ. ಅದಕ್ಕೆ ನಾಡಗೌಡರು ಅಂತ ಹೇಳಿದ ಇಲಾಖೆ ಬರೋರ್ಗೆ ಒಂದ್ ನಿಮಿಷ ಅನ್ನದಾನೆ ಅವರೇ ಮಾತಾಡ್ತಿದ್ದಾರೆ. ಸರ್ ಉಪ ಪ್ರಶ್ನೆ ಕೇಳ್ತಾರೆ, ತಪ್ಪೇನಿರಿ ಸರ್. ದಯವಿಟ್ಟು ನಾವೇನು ಇಲ್ಲಿ ತಲಾಟೆ ಹೊಡಿಯಕ್ ಬರ್ಲಿಲ್ಲ. ಇರಿ, ರೈತರಿಗೆ ಸಂಬಂಧಪಟ್ಟಂತಿದ್ದು ಹೇಳಾಯ್ತು. ನೀವು ಅನ್ನದಾನೆ ಅರ್ಧ ಗಂಟೆ ಕಾಲ. ಓಕೆ, ನಾಡಗೌಡ್ರು ಏನೋ ಹೇಳ್ತಾರೆ ಕೇಳೋಣ ತಡ್ರಿ. ಸರ್ ನಾಡಗೌಡ್ರು ಏನೋ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ ಅಂದ್ರೆ. ಸರ್, ಈಗ ಹಿಂದೆ ಮಂತ್ರಿ ಆಗಿದ್ದಾಗ ಈ ಇಲಾಖೆಯಿಂದ 20 ರಿಂದ 25 ಜನ ಡಾಕ್ಟರ್ಸ್ ಇಒಗಳಾಗಿದ್ರು. ಅವ್ರನ್ನೆಲ್ಲ ವಿಡ್ರಾ ಮಾಡ್ಕೊಂಡ್ಬಂದು ನಾವು ಮತ್ತೆ ಡಾಕ್ಟರ್ ಮಾಡ್ಬೇಕಂತ. ಯಾಕಂದ್ರೆ ಇಲ್ಲಿ ಬೇರೆಯವ್ರನ್ನ ಡೆಪ್ಯುಟೇಷನ್ ತಗೊಳಕ್ ಆಗಲ್ಲ, ಡಾಕ್ಟ್ರೇ ಬೇಕು ನನಗೆ. ಇಲಾಖೆಗೆ ಅವರಿಗೆ ಡಾಕ್ಟ್ರೇ ಬೇಕು, ಬೇರೆಯವ್ರು ಬರೋಕ್ಕಾಗಲ್ಲ. ಇವರೆಲ್ಲ ಇಒಗಳಾಗಿ ಹೋಗ್ತಾರೆ, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅವರೆಲ್ಲರನ್ನ ತಗೊಂಬಂದಿರೋನ ಮತ್ತೆ ಈಗ ಅವರು ಇಒಗಳಾಗಿ ಹೋಗಿದ್ದಾರೆ. ಈಗ ಹೊಸ ಆಸ್ಪತ್ರೆ ಬಗ್ಗೆ ಏನು ನಿಮ್ದು? ಹೊಸ ಆಸ್ಪತ್ರೆ ಅಲ್ಲ ಸರ್, ಈಗ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಸ್ ಇಲ್ಲ. ಮೊದಲು ಹೊಸ ಆಸ್ಪತ್ರೆ ಮಾಡೋದು ಇನ್ನೊಂದು. ಇದ್ದ ಆಸ್ಪತ್ರೆಗಳಿಗೆ ಡಾಕ್ಟರ್ಸ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಅದನ್ನ ನಾವು ಸರಿಪಡಿಸೋದಕ್ಕೆ ವಾಪಸ್ ಬಂದ್ರೆ ಮತ್ತೆ ಇಒಗಳಾಗಿ ಹೋಗಿದ್ದಾರೆ. ಈ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕಳಿಸಿ ಡಾಕ್ಟರ್ಸ್ ಇಲ್ಲ ಅಂದ್ರೆ ಎಲ್ಲಿಂದ ಬರ್ತಾರೆ? ಇಲ್ಲ, ಈ ಸಿಬ್ಬಂದಿಗಳ ಕೊರತೆ. ದಯವಿಟ್ಟು ಇನ್ನು ಡಾಕ್ಟರ್ಸ್ಗಳನ್ನ ನೇಮಕ ಮಾಡಬೇಕಾಗ್ತದೆ. ಅದನ್ನೂ ಕೂಡ ಆದ್ಯತೆ ಮೇಲೆ ಮಾಡಬೇಕು. ಹೊಸ ಆಸ್ಪತ್ರೆ ಹಿಂದಗಡೆ, ಇದ್ದ ಆಸ್ಪತ್ರೆಗಳಲ್ಲೇ ಡಾಕ್ಟರ್ಸ್ ಇಲ್ಲ, ಹೊಸ ಆಸ್ಪತ್ರೆ ಮಾಡಿ ಏನ್ ಮಾಡ್ತೀರಿ? ಓಕೆ, ಸಚಿವರು, ಮಾನ್ಯ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ಸಚಿವರು ಕೇಳೋಣ. ಸಚಿವರು ಉತ್ತರ ಏನ್ ಹೇಳ್ತಾರೆ ಕೇಳೋಣ, ಆಮೇಲೆ ಸಚಿವರು ಹೇಳ್ರಿ. ಪ್ರಭು ಚವ್ಹಾಣ್. ಅಧ್ಯಕ್ಷರೇ, ಸರ್ಕಾರ ಬಂದ ಮೇಲೆ ಡಾಕ್ಟರ್ ಕೊರತೆ ಇದೆ, ನಾನು ಒಪ್ತೀವಿ. ಇದಿಲ್ಲ, 20% ಡಾಕ್ಟರ್ ಕೊರತೆ ಇದೆ. ಸಚಿವರು ಈ ಕಡೆ ನೋಡ್ಬಿಡಿ, ನನ್ನ ಕಡೆ ನೋಡಿ ಹೇಳಿ. ಒಪ್ತೀವಿ, ಬಟ್ ನಾವು ಸರ್ಕಾರ ಬಂದ ಮೇಲೆ ನಾನು ಪಶು ಸಂಜೀವಿನಿ ಮಾಡಿದೀವಿ. ಸಚಿವರು ನನ್ನ ಕಡೆ ನೋಡಿ ಮಾತಾಡ್ಬಿಡಿ, ಸರಿ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಎಲ್ಲ ಶಾಸಕ ಮಿತ್ರ ಅವ್ರು ಹೇಳ್ತಾರೆ, ನಿಜ ಪೋಸ್ಟ್ ವೇಕೆಂಟ್ ಇದೆ. ಬಟ್ ನಾನು ಸರ್ಕಾರ ಬಂದ ಮೇಲೆ ನಾನು ಎಲ್ಲ ಡಾಕ್ಟರ್ಗೆ ಡಿಡಿಗೆ ಟೈಟ್ ಮಾಡಿದ್ದೀವಿ. ಆಮೇಲೆ ಪಶು ಸಂಜೀವಿನಿ ಹೊಸ ಕನ್ನಡ ಇತಿಹಾಸದಲ್ಲಿ ಹೊಸ ನಾವು ಆಮೇಲೆ ಚಾಲೂ ಮಾಡಿದ್ದೀವಿ. ಆಮೇಲೆ ವಾರ್ ರೂಮ್ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಾರ್ ರೂಮ್ ಮಾಡಿದ್ರೆ ಎಲ್ಲಿನ ಫೋನ್ ಬರುತ್ತೆ ರೈತರು ಹಿಂಗೆ ಅಟೆಂಡ್ ಮಾಡಬೇಕು. ನಾನು CM ಜೊತೆ ಚರ್ಚೆ ಮಾಡಿ ಈ ಜಲ್ದಿ ವಾರ್ ರೂಮ್ ರೆಡಿ ಮಾಡ್ತಾ ಇದ್ದೀವಿ. ಈ ಆದರೆ ಎಲ್ಲ ಕೆಲಸ ಮುಗುತ್ತೆ. ತಾವು ನಮ್ಗೆ ಗೊತ್ತಿದೆ, ನಾನು ಎಲ್ಲ ಕಡೆ ಟೂರ್ ಮಾಡಿದ್ದೀವಿ, ವಿಸಿಟ್ ಮಾಡಿದ್ದೀವಿ, ನಮ್ಮದು ಕೂಡ ಬಂದಿದೆ ಕಂಪ್ಲೇಂಟ. ಮುಂದಿನ ವರ್ಷದಲ್ಲಿ ಈ ಪಶು ಸಂಜೀವಿನಿ ಕೊಡ್ತಾ ಇದ್ದೀವಿ, ವಾರ್ ರೂಮ್ ಕೂಡ ಮಾಡ್ತಾ ಇದ್ದೀವಿ, ಎಲ್ಲ ಸರಿ ಆಗುತ್ತೆ. ಡಾಕ್ಟರ್ ವೇಕೆನ್ಸಿ ಇದೆ ಸನ್ಮಾನ್ಯ ಸದಸ್ಯರೇ, ಡಾಕ್ಟರ್ ವೇಕೆನ್ಸಿ ಇದೆ, ಈಗಿದ್ದಿಲ್ಲ, 20 ವರ್ಷ ಇದೆ. ಈಗ ಕೂಡ ನಾನು ರಿಕಮೆಂಡ್ ಮಾಡ್ಲಿಕ್ಕೆ ಹೇಳಿದ್ದೀವಿ, ಮಾಡ್ತೀವಿ. ಯು ಟಿ ಖಾದರ್
ಏನ್ ರಾಮಸ್ವಾಮಿ ಅವ್ರು ಏನು ಹೇಳ್ತಿದ್ದಾರೆ ಕೇಳ್ರಿ, ಒಂದೇ ನಿಮಿಷ. ಯುಟಿ ಖಾದರ್, ರಾಮಸ್ವಾಮಿ ಅವ್ರು ಏನು ಹೇಳ್ತಿದ್ದಾರೆ ಕೇಳೋಣ. ವಿಡ್ರಾಲ್ ಮಾಡಕ್ಕೆ ಮಾಡಿದೀವಿ, ಆಲ್ರೆಡಿ ಅರ್ಧ ವಿಡ್ರಾಲ್ ಮಾಡಿದೀವಿ, ಆರ್ಡರ್ ಮಾಡ್ತಾ ಇದೀವಿ. ನಾನು ಬಂದ ಮೇಲೆ ವಿಡ್ರಾಲ್ ಮಾಡಿದೀವಿ ಡಾಕ್ಟರ್, ಮಾಡ್ತಾ ಇದ್ದೀವಿ. ರಾಮಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಕೇಳಿದ ಉಪಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲಿಲ್ಲ. ಪಶುಪಾಲನಾ ಇಲಾಖೆಯ ಡಾಕ್ಟ್ರುಗಳು ಇಒಗಳಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಡಾಕ್ಟ್ರು ಕೊರತೆ ಇದೆ ಅಂತ ಹೇಳ್ತಾರೆ. ಇಲ್ಲ ಪಶುಪಾಲನಾ ಇಲಾಖೆಗೆ ಬೇರೆ ಇಲಾಖೆಯನ್ನು ತಂದು ಡಾಕ್ಟರ್ ಕೆಲಸ ಮಾಡಿಸ್ಲಿಕ್ಕೆ ಆಗ್ತದ? ಇಲ್ಲ, ಅವ್ರನ್ನೆಲ್ಲ ವಾಪಸ್ ಕರ್ಸಿದೀವಿ ಅಂತ ಹೇಳಿದ್ರು. ಸುಮ್ನೆ ಹೋಗಿದಾರ ಅವರು. ಸರ್ಕಾರ ಬಂದ ಮೇಲೆ ಈಗ ಮಾನ್ಯ ಇವರು ಸಚಿವರು ಪ್ರಭು ಚವ್ಹಾಣ್ ಅವರು, ಒಂದೇ ನಿಮಿಷ. ರಾಮಸ್ವಾಮಿ ಅವರು ಸಹಾಯಕ್ಕೆ ಬರ್ತಾರೆ. ಸಚಿವರು ಒಂದೇ ನಿಮಿಷ. ಈಗ ಇಒ ಆಗಿ ಬೇರೆ ಬೇರೆ ಹುದ್ದೆಗೆ ನಿಮ್ಮ ವೆಟರ್ನರಿ ಡಾಕ್ಟರ್ಸ್ ಹೋಗಿದ್ದಾರೆ, ಅವರನ್ನು ವಾಪಸ್ ಕರೆಸ್ಕೊಳ್ಳಿ ಅನ್ನೋದು ವಿಷಯ. ಈಗ ನಿಮ್ಮಲ್ಲಿ ಈ ರೀತಿ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರು ಎಷ್ಟು ಜನ ಇದ್ದಾರೆ? ಈಗ ಇದಾರ ಇನ್ನು? ಮೊದಲು ಇತ್ತು, ನಾನು ಸರ್ಕಾರ ಬಂದ ಮೇಲೆ ಅರ್ಧ ವಿಡ್ರಾಲ್ ಮಾಡಿದೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಮಾಡ್ತೀವಿ. ಇವರು ಬಂದ ಮೇಲೆ ಮಾನ್ಯ ಒಂದು ನಿಮಿಷ ಹೇಳ್ತಾರೆ ಪ್ಲೀಸ್ ಸರ್. ಈಗ ಇದೆಲ್ಲ ಒಂದು ನಿಮಿಷ. ಈ ಬಗ್ಗೆ ಸರ್ಕಾರದಲ್ಲಿ ನಾವು ಬಹಳ ಚರ್ಚೆ ಮಾಡಿದ್ದೀವಿ. ಇದು ಒಂದೇ ಇಲಾಖೆಯಲ್ಲ ಸರ್, ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು ಕೂಡ ಹೀಗೆ ಆಗ್ತಾ ಇದೆ. ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ವಿ ಸರ್. ಡೆಪ್ಯುಟೇಷನ್ಸ್ ಇದಾವೆ, ಎಲ್ಲ ವಾಪಸ್ ತಗೊಂಡು ಸರ್ ಬೇರೆ ಇಲಾಖೆಗೆ ಮಾತಾಡ್ತಾ ಇದೀವಿ, ಗೊತ್ತಿದೆ ಸರ್. ದಯವಿಟ್ಟು ಇದನ್ನ ಬೇರೆ ಇಲಾಖೆಗೆ ಹೋಲಿಸ್ತಾ ಇದ್ದೀರಾ? ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ಯಾವ ಇಲಾಖೆಯಿಂದ ಬೇರೆ ಬೇರೆ ಕಡೆ ಇಲಾಖೆ. ಒಂದ್ ನಿಮಿಷ ಕೂತ್ಕೊಳ್ರಿ, ಹೇಳ್ತಿದ್ದಾರೆ. ಮಾತಾಡಕ್ ಬಿಡ್ರಿ, ಸ್ಪೀಕರ್ ಕರೆದವ್ರ ನಿಮ್ಗೆ. ಅನ್ನದಾನಿ ಮಾತಾಡಕ್ ಬಿಡ್ರಿ, ಅನ್ನದಾನಿ ಕೂತ್ಕೊಂಡ ಕೇಳಿ. ಅನ್ನದಾನಿ ಕೂತ್ಕೊಳ್ರಿ, ಒಂದ್ ನಿಮಿಷ ಹೇಳ್ತಿದ್ದಾರೆ. ಈಗ ಅಗ್ರಿಕಲ್ಚರ್ ಆಫೀಸರು ಬ್ಯಾಕ್ವರ್ಡ್ ಕ್ಲಾಸಸ್ ಆಫೀಸರ್ ಆಗಿ ಬರ್ತಾವ್ರೆ. ಇದೇನು ದೊಡ್ಡ ಕತೆ ನಡೆದಿದೆ ರಾಮಸ್ವಾಮಿ ಅವರೇ. ಇದಕ್ಕೊಂದು ಇತಿಶ್ರೀ ಆಗಬೇಕು. ವಿ ವಿಲ್ ಟೇಕ್ ಡಿಸಿಷನ್, ಗಿವ್ ಅಸ್ ಸಮ್ ಟೈಮ್. ಓಕೆ. ಸೋಮನಗೌಡ ಬಿ ಪಾಟೀಲ್ ಸಾಸ್ನೂರ್ ಬಂದಿದ್ದಾರೆ. ಸೋಮನಗೌಡ ಬಿ ಪಾಟೀಲ್ ಇಲ್ಲ, ಸಾರಿ ಸೋಮನಗೌಡ್ರ ಒಂದೇ ನಿಮಿಷ. ಯುಟಿ ಖಾದರ್ದು ಒಂದು ಪ್ರಶ್ನೆ ಬಿಟ್ಟೋಯ್ತು. ಯುಟಿ ಖಾದರ್ 717 ಗುರುತಿನ ಪ್ರಶ್ನೆ ಸಂಖ್ಯೆಯನ್ನು ಮಹಿಳಾ ಮತ್ತು ಮಕ್ಕಳ ಸಚಿವರು ಕೇಳಿಕಿತ್ತು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಬಸ್ ನಾನು ಕೆಲವೊಂದು ವಿಷಯ ತಮ್ಮ ಗಮನಕ್ಕೆ ತರಲಿಚ್ಛಿಸ್ತೇನೆ. ಇವತ್ತು ಸ್ವಾಂತನ ಯೋಜನೆ ಎಲ್ಲ ತಾಲೂಕು ಮಟ್ಟದಲ್ಲಿ 2001ನೇ ಇಸವಿಯಲ್ಲಿ ಪ್ರಾರಂಭ ಆಯಿತು. ಅದರ ಉದ್ದೇಶ ಏನಿದೆ? ಇವತ್ತು ತಾವು ಉತ್ತರ ಕೊಟ್ಟಿದ್ರಿ, ನಾವು ಸಖಿ ಯೋಜನೆ ತಂದಾಗ ಅದಕ್ಕೆ ಬೇಕಾಗಿದ್ದನ್ನು ಕೈ ಬಿಡುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಈಗ ನಾನು ಹೇಳಿದಿಷ್ಟೇ, ಸ್ವಾಂತನ ಯೋಜನೆ ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿದೆ. ಅದರಲ್ಲಿ ಮಹಿಳೆಯರಿಗೆ ಅಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಆದರೆ, ಅಥವಾ ಏನು ದೌರ್ಜನ್ಯ ಆದರೆ, ಅಥವಾ ಮಾನಸಿಕ ಒತ್ತಡಗೊಳಪಟ್ಟರೆ, ಫ್ಯಾಮಿಲಿಯಲ್ಲಿ ನೆರೆ ತೊಂದರೆ ಆದರೆ, ಆ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಅವರು ಹೋಗಿ ಅವತ್ತು ಕೌನ್ಸಿಲಿಂಗ್ ಆಗಿ ಬಂದು ಅಲ್ಲಿ ಏನಾದರೂ ಅಗತ್ಯವಿದೆ 3 ದಿವಸಕ್ಕೆ ನಿಲ್ಲುವಂಥ ವ್ಯವಸ್ಥೆ ಇವತ್ತು ಆ ಒಂದು ಯೋಜನೆಯಲ್ಲಿ ಇದೆ. ಇವತ್ತು ಅದು ಕೂಡ ಸಂಘ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸಖಿ ಯೋಜನೆ ಏನು ಇವತ್ತು ಕೇಂದ್ರ ಸರ್ಕಾರದಿದೆ, ಅದು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇರುವುದಲ್ಲದೆ ಅದು ತಾಲೂಕು ಮಟ್ಟದಲ್ಲಿ ಆ ಒಂದು ಸ್ಕೀಮ್ ಇವತ್ತು ಇಲ್ಲ. ಅದಕ್ಕಾಗಿ ಸ್ವಾಂತನ ಯೋಜನೆಯನ್ನು ರದ್ದುಪಡಿಸಬಾರ್ದನ್ನು ಒತ್ತಾಯ ಮಾಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಖಿ ಯೋಜನೆ ಕೂಡ ಇವತ್ತು ನಾನು 2017ನಲ್ಲಿ ಬಹುಶಃ ನಾನು ಆರೋಗ್ಯ ಸಚಿವನಾಗಿದ್ದಾಗ ಉಮ್ಮಶ್ರೀ ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿದ್ದು, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ನಾವು ಗೆಳತಿ ಯೋಜನೆ ಅಂತ ತಂದಿದ್ದೆ. ಒಂದು ಆಸ್ಪತ್ರೆಯಲ್ಲಿ ಒಂದು ರೂಫ್ ಒಳಗಡೆ ದೌರ್ಜನ್ಯಗೊಳಪಟ್ಟಂಥ ಸ್ವಾಂತನ ಯೋಜನೆ, ದೌರ್ಜನ್ಯಗೊಳಪಡದಂತಹ ಮಹಿಳೆಯರಿಗೆ ಅವಕಾಶ. ಇಲ್ಲಿ ಯಾರು ದೌರ್ಜನ್ಯ ಒಳಪಡ್ತಾರೆ ಅವರು ನೇರವಾಗಿ ಒಂದು ಆಸ್ಪತ್ರೆಗೆ ಬಂದರೆ ಅಲ್ಲಿ ಅವರಿಗೆ ಪೊಲೀಸ್ ಅಸಿಸ್ಟೆನ್ಸ್, ಅಲ್ಲಿ ಅವರಿಗೆ ಅಡ್ವೊಕೇಟ್ ಅಸಿಸ್ಟೆನ್ಸ್, ಅಲ್ಲಿ ಡಾಕ್ಟರ್ ಅಸಿಸ್ಟೆನ್ಸ್, ಕೌನ್ಸಿಲಿಂಗ್ ಅಸಿಸ್ಟೆನ್ಸ್, ಅಗತ್ಯವಾಗಿ ಟ್ರೀಟ್ಮೆಂಟ್ ಕೊಡೋ ಒಂದೇ ರೂಪಲ್ಲಿ ಬೇರೆ ಕಡೆ ಹೋಗಬಾರ್ದು. ಮತ್ತು ಅದಕ್ಕೆ ಸ್ಪೆಷಲ್ ICU ಕೂಡ ಫಿಕ್ಸ್ ಮಾಡಿಕೊಡುವಂಥ ಯೋಜನೆ ಇದರಲ್ಲಿ. ಸೊ ಅದಕ್ಕೆ ಮತ್ತು ಇದಕ್ಕೆ ಕನೆಕ್ಷನ್ ಬೇಡ. ಸೊ ತಾಲೂಕು ಮಟ್ಟದಲ್ಲಿ ಸ್ವಾಂತನ ಯೋಜನೆ ಮುಂದುವರಿಸಲು ಬಹುಶಃ ನಿಮಗೆ ಇಚ್ಛೆ ಇದೆ, ನಮ್ಗೆ ಗೊತ್ತಿದೆ ಮಿನಿಸ್ಟ್ರಿಗೆ. ಆದರೆ ನಮ್ಮ ಮುಖ್ಯಮಂತ್ರಿಗೆ ಮತ್ತು ಫೈನಾನ್ಸ್ನವರು ಅದಕ್ಕೆ ಬೇಕಾದ ಅನುದಾನ ಬಿಡುಗಡೆ ಮಾಡಬೇಕಂತೇಳಿ ಅವರ ಪರವಾಗಿ ಕೂಡ ನಾನು ಇವತ್ತು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಸಖಿ ಯೋಜನೆ ನಿಮ್ಮ ರೂಲ್ಸಲ್ಲಿ ಏನಿದೆ ಅಂತ ಹೇಳಿದರೆ,
2 kilometers ಆಫ್ ದಿ ಹಾಸ್ಪಿಟಲ್ ಅಂತ ಇದೆ. ಇದು ಇಂಪಾರ್ಟೆನ್ಸ್ ಅದು. ಇದು 2 ಕಿಲೋಮೀಟರ್ ಬೇಡ. ನಮ್ಮ ಯಾಕೆಂತ ಹೇಳಿದ್ರೆ ನಾವು ಮಾಡಿದ್ದು ಗೆಲ್ಲತಿ ಯೋಜನೆ ಅಂತೇಳಿ ನೇರವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲೇ ಮಹಿಳಾ ಮತ್ತು ನಮ್ಮ ಗೈನಕ ಆಸ್ಪತ್ರೆ, ಯಾಕೆ ಅಲ್ಲಿ ಡಾಕ್ಟರ್ಸ್ ಎಲ್ಲ ಫೆಸಿಲಿಟಿ ಇರ್ತದೆ. 2 kilometers ದೂರ ಆದರೆ ಆಗುವಂಥದ್ದು. ಇನ್ನೊಂದು ಏನಂತ ಹೇಳಿದ್ರೆ, ಈಗ 1 ವರ್ಷದಿಂದ ಯಾರು ಇವತ್ತು ಅವರಿಗೆ ಅನುದಾನವನ್ನು ಕೊಡಲಿಲ್ಲ. ಇದೊಂದು ತಕ್ಷಣ ಬಿಡುಗಡೆ ಅಲ್ಲ, ಕರೆಕ್ಟ್ ನಾನು ಹೇಳ್ಬೇಕಲ್ಲ, ತಕ್ಷಣ ಬಿಡುಗಡೆ ಮಾಡಬೇಕು. ನಾನು ಮುಖ್ಯಮಂತ್ರಿ ಮತ್ತು ನಾವು ತಮ್ಗೆ ಕೇಳ್ತೇನೆ, ನನ್ಗೆ ಗೊತ್ತಿದೆ ಸರ್ಕಾರಕ್ಕೆ ಯಾಕೆ ಸಭಾಧ್ಯಕ್ಷರೇ ಇವತ್ತು ರೇಷನ್ ಕಾರ್ಡ್ ಇವತ್ತಿಲ್ಲ, ಅರಿ ಯೋಜನೆ ಇಲ್ಲ, ಅಥವಾ ಸ್ಕಾಲರ್ಶಿಪ್ ಇಲ್ಲ, ಪೆನ್ಷನ್ ಇಲ್ಲ, ಬಡವರ ಯೋಜನೆ ಮಾತ್ರ ಕಡಿತಗೊಳಿಸ್ತಾರೆ. ಬಡವರಿಗೆ ಸಲ್ಲುವಂತ ಯೋಜನೆಗೆ ಮಾತ್ರ ಯಾಕೆ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಬೇರೆ ಯಾವುದಕ್ಕೆ ಅನುದಾನ ಕೊಡುವಾಗ ಇದಕ್ಕೆ ತಾವು ಕೊಡಬೇಕು. ಮತ್ತೆ ಎಲ್ಲ ನಮ್ಮ ಸ್ಕೀಮ್ಸ್ ಕೂಡ, ಅದು ಮೈನಾರಿಟಿ ಸ್ಕೀಮ್ ಇರಲಿ, ದಲಿತರ ಇರಲಿ, ನಮ್ಮ ಕ್ರಿಶ್ಚಿಯನ್ ನಿಗಮವನ್ನು ರದ್ದುಪಡಿಸಿದ್ರಿ, ಅದನ್ನು ಕೂಡ ಸ್ಥಾಪನೆ ಮಾಡುವಂಥದ್ದು. ಸೊ ಜನಸಾಮಾನ್ಯ ಸ್ಕೀಮ್ಗಳು ಯಾವುದನ್ನು ಕೂಡ ರದ್ದುಪಡಿಸಬಾರ್ದು. ಸಚಿವರು ಉತ್ತರ. ಈಗಾಗಲೇ ಸಹೋದರರು ಹೇಳಿರುವಂಥ ಮಾತುಗಳಲ್ಲಿ ಭಾಳಷ್ಟು ಸತ್ಯಾಂಶ ಇದೆ. ಯಾಕಂದರೆ ಇದು ಸಾಂತ್ವನ, ಇದು ಬಹಳಷ್ಟು ಒಳ್ಳೆ ರೀತಿ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟು ಯಾವುದೇ ಗಡಿ ಪ್ರದೇಶದ ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಎಲ್ಲೇ ಒಂದು ಏನಾದರೂ ಕೇಸ್ ದೌರ್ಜನ್ಯ ಆಗಿತ್ತು ಅಂದರೆ ಆ ನಂಬರ್ಗೆ ಫೋನ್ ಮಾಡಿದಾಗ ಸಾಂತ್ವನ ಕೇಂದ್ರದವರು ಅಟೆಂಡ್ ಆಗಿ ಭಾಳಷ್ಟು ಒಳ್ಳೆ ರೀತಿಯಿಂದ ಅಲ್ಲಿ ನ್ಯಾಯವನ್ನು ಒದಗಿಸಿಕೊಟ್ಟಿರುವಂಥದ್ದು. ಮತ್ತು ಸುಮಾರು ನಮ್ಮ ರಾಜ್ಯದಲ್ಲಿ 194 ಸಾಂತ್ವನ ಕೇಂದ್ರಗಳು ಈಗಾಗಲೇ ಸೇವೆಯನ್ನು ಮಾಡ್ತಾ ಇದ್ದಾವೆ. ಆದರೆ ಈ ಸಖಿ ಒನ್ ಸ್ಟಾಪ್ ಸೆಂಟರ್ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಜಿಲ್ಲೆಗಳಲ್ಲಿ ಇರುವಂತಹ ಒಂದು ಈ ಒನ್ ಸ್ಟಾಪ್ ಸೆಂಟರ್ಸು, ಇದರಲ್ಲಿ ಸಹೋದರರು ಹೇಳಿದ ರೀತಿಯಲ್ಲಿ ಅಲ್ಲಿ ಅಡ್ವೊಕೇಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎಲ್ಲರೂ ಕೂಡ ಇರ್ತಾರೆ. ಮತ್ತು 100% ಅನುದಾನ ಇದು ಕೇಂದ್ರ ಸರ್ಕಾರದ ಅನುದಾನ ಇರೋದ್ರಿಂದ ನಮ್ಮ ಮಟ್ಟದಲ್ಲಿ ಇದು ಸಾಂತ್ವನ ಕೇಂದ್ರಗಳು ಮುಚ್ಚಿಸಬೇಕು ಅನ್ನುವಂಥದ್ದು ಆಗಿದ್ದು ಇದು ನಿಜ ಇದೆ. ಆದರೆ ಮತ್ತೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಜಿಯವರ ಗಮನಕ್ಕೆ ತಂದು, ಯಾಕಂದರೆ ಇದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಒನ್ ಸ್ಟಾಪ್ ಸೆಂಟರ್ಸು, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ತಾಲೂಕಾ ಮಟ್ಟದಲ್ಲಿ ಯಾವುದೇ ಅನ್ಯಾಯ ಆದಾಗ ಜಿಲ್ಲೆಗೆ ಬರೋದಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಸಭೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಮತ್ತು ಈ ಸಾಂತ್ವನ ಕೇಂದ್ರಗಳನ್ನು ಅದಕ್ಕೆ ಇದು ಸ್ಟಾಪ್ ಆಗಿರೋದ್ರಿಂದ 19-20ರಲ್ಲಿ ನಮಗೆ ಇದಕ್ಕೆ ಅನುದಾನ ಇರಲಿಲ್ಲ, 2021ರಲ್ಲಿ. ಅದಕ್ಕೆ ಈಗ ಸುಮಾರು ಅದಕ್ಕೆ ಬೇಕಾಗುವಂಥ ವೆಚ್ಚ ಒಂದು ವರ್ಷಕ್ಕೆ 12 ಕೋಟಿ ಇದೆ. ಅದು ಯಾವುದೇ ಅನುದಾನ ಇರದಿದ್ದರೂ ಕೂಡ ನಮ್ಮ ಇಲಾಖೆಯಲ್ಲಿ ಉಳಿತಾಯ ಆಗಿರ್ತಕ್ಕಂಥ ಅನುದಾನವನ್ನು ಅದಕ್ಕೆ ಅಡ್ಜಸ್ಟ್ ಮಾಡಿ ಈಗಾಗಲೇ ನಾವು FD ಕಳಿಸಿದ್ದೀವಿ. ಇವತ್ತು ನಾಳೆ ಕ್ಲಿಯರ್ ಆಗ್ತದೆ, ಅವ್ರಿಗೆ ಬರಬೇಕಾದಂಥ ಗ್ರ್ಯಾಂಟ್ ಅದು ಬರ್ತದೆ. ಮತ್ತು 31/3/2021 ಇದನ್ನು ಮುಂದಕ್ಕೆ ಹಾಕಿದ್ದೀವಿ. ಆದರೂ ಕೂಡ ನಾನು ಎಲ್ಲರ ಜೊತೆಯಲ್ಲಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು FDಯಲ್ಲಿ ಮಾತಾಡಿ ಈ ತಾಲೂಕಾ ಮಟ್ಟದಾದರೂ ಇವು ಮುಂದುವರಿಸಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದನ್ನು ಪರಿಶೀಲನೆ ಮಾಡಿ ಎಲ್ಲ ಶಾಸಕರು ಕೂಡ ನನಗೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ CM ಸಾಹೇಬ್ರ ಹತ್ರ ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಅವುಗಳನ್ನು ಮುಂದುವರಿಸೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಸಾಸ್ನೂರ್. ಸರ್, ಚುಕ್ಕೆ ಗುರುತು ಪ್ರಶ್ನೆ ನಂಬರ್ 723 ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಲ್ಲಿ ಕೇಳ ಬಯಸ್ತಾ ಇದ್ದೇನೆ. ಸಚಿವರು. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹೋದ ವರ್ಷ ಕೂಡ ಇದೇ ಒಂದು ಕುಡಿಯುವ ನೀರಿನ ಬಗ್ಗೆ ಕೇಳಿದ್ದೆ. ಮತ್ತು ಸಚಿವರು ಜಲಧಾರೆ ಬಗ್ಗೆನೇ ಹೇಳ್ತಾ ಇದ್ದಾರೆ. ಜಲಧಾರೆ ಯೋಜನೆ ನಮ್ಮ ಕಾರ್ಯರೂಪಕ್ಕೆ ಬರಬೇಕಾದ್ರೆ 4-5 ವರ್ಷ ಹೋಗ್ತೈತಿ. ಆ ನಿಟ್ಟಿನಲ್ಲಿ ಒಂದು 25-26 ಹಳ್ಳಿಗಳಿಗೆ ನನ್ನ ಭಾಗದಲ್ಲಿ ಕುಡಿಲಿಕ್ಕೆ ನೀರೇ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಆ ನೀರಿನ ವ್ಯವಸ್ಥೆ ಏನು ಮಾಡ್ತಾರಂತ ಮಾನ್ಯ ಮಂತ್ರಿಗಳ ಕೇಳ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಈ ಜಲಧಾರೆ ಯೋಜನೆಯಲ್ಲಿ ಬಿಜಾಪುರ, ಧಾರವಾಡ, ರಾಯಚೂರು, ಮಂಡ್ಯ ಜಿಲ್ಲೆಯ 3 ತಾಲೂಕುಗಳು ನಾಗಮಂಗಲ, KR ಪೇಟೆ ಮತ್ತು ಪಾಂಡವಪುರ ಇವೆಲ್ಲವನ್ನು ಕೂಡ ಸೇರಿಸ್ಕೊಂಡು ಮಾಡಿದ್ದೇವೆ. ಮಾನ್ಯ ಗೌರವಾನ್ವಿತ ಸದಸ್ಯರು ಹೇಳ್ತಿರೋ ಪ್ರಕಾರ ಈ ಬಿಜಾಪುರದಲ್ಲಿ ಜಲಧಾರೆ ಯೋಜನೆಗೆ ಈಗಾಗಲೇ 2154 ಕೋಟಿ ರೂಪಾಯಿನಷ್ಟು ಈಗಾಗಲೇ ಒಂದು ರೂಪಕ್ಕೆ ಈಗಾಗಲೇ ತಂದಿದ್ದೇವೆ. ಹಾಗಾಗಿ ಇಡೀ ಜಿಲ್ಲೆಗೆ ಈ ಯೋಜನೆ ಬಂದಿರೋದ್ರಿಂದ ಇವರು ಏನು ಕೇಳ್ತಿದ್ದಾರೆ ಈ ಸಂಬಂಧಪಟ್ಟ ಈ ಹಳ್ಳಿಗಳದ್ದು, ಇದನ್ನು ಸದ್ಯಕ್ಕೆ ನಾವು ನಿಲ್ಲಿಸಿದ್ದೇವೆ. ಪೂರ್ಣ ಜಲಧಾರೆಯಲ್ಲಿ ಇಡೀ ಜಿಲ್ಲೆಗೆ 2154 ಕೋಟಿ ರೂಪಾಯಿನಲ್ಲಿ ಕಾಮಗಾರಿಯನ್ನು ಮುಗಿಸ್ತೇವೆ. ಸ್ಕೀಮ್ ತಾವು ಕಂಪ್ಲೀಟ್ ಮಾಡ್ತಿರೋದು ಮಾನ್ಯ ಮಂತ್ರಿಗಳಲ್ಲಿ ಕೇಳ ಬಯಸ್ತಾ ಇದ್ದೇನೆ. ಇನ್ನೊಂದು ವರ್ಷದಲ್ಲೇ ಮುಗಿಸ್ತೇವೆ. 2021 ಮಾರ್ಚ್ ತಿಂಗಳಲ್ಲೇ ಮುಗಿಸ್ಕೊಡ್ತೇವೆ. ಇನ್ನೊಂದು ವರ್ಷ. ಸಾಸ್ನೂರವರು. ಸರ್, ಇದ್ರ ಜೊತೆಲಿ ಇನ್ನೊಂದು ಮಾನ್ಯ ಮಂತ್ರಿಗಳಲ್ಲಿ ಕೇಳ ಬಯಸ್ತಾ ಇದ್ದೇನೆ. ಮೊದಲು ಜಲಧಾರೆ ಯೋಜನೆಯಲ್ಲಿ ಪ್ರತಿ ಗ್ರಾಮೀಣ ಹಳ್ಳಿಗಳಲ್ಲಿ 85 LPCD ನೀರು ಕೊಡ್ಬೇಕಂತ ಮಾಡಿದರು. ಈಗ ಅದನ್ನು ಹೊಳೆ 55 LPCDಗೆ ಇಳಿಸಿದ್ದಾರೆ. ಯಾಕಂತಂದರೆ ಪಟ್ಟಣಗಳಲ್ಲಿ 135 LPCD ಕೊಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಏನಾಗ್ತಿದೆ ಸರ್, ನಾವು ಜನರ ಜೊತೆಯಲ್ಲಿ ಜಾನುವಾರುಗಳು ಪ್ರಾಣಿಗಳಿರ್ತಾವೆ, ಅದಕ್ಕೆ ನಮ್ಮ ನೀರು ಹಚ್ಚಬೇಕಾಗ್ತವೆ. ಅದು ಎಲ್ಲ ಕೂಡ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್.
ಅದು ಎಲ್ಲ ಕೂಡ 300 ಕೋಟಿ ರೂಪಾಯಿನ ಕಮ್ಮಿ ಆಗ್ತಾ ಇದೆ. ಅದಕ್ಕೆ 85 ಲೀಟರ್ ಪರ್ LPCD ಮಾಡ್ಬೇಕಂತೇಳಿ ಮಾನ್ಯ ಮಂತ್ರಿಗಳನ್ನ ನಾವು ವಿನಂತಿ ಮಾಡ್ತಾ ಇದ್ದೇನೆ. ಅದನ್ನು ಪರಿಶೀಲನೆ ಮಾಡ್ತೀನಿ ಅಧ್ಯಕ್ಷರೇ. ಡಾಕ್ಟರ್ ರಂಗನಾಥ್ HD. ಗೌರವಾನ್ವಿತ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಮುಂದೆ ಚುಕ್ಕಿ ಗುರುತಿನ 83880ನ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರವನ್ನು ವಹಿಸಲಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಪ್ರತಿಯೊಬ್ಬರ ಮನೆಗೆ ನಲ್ಲಿನ ಒದಗಿಸಬೇಕು ಅಂತ ಹೇಳಿ ಗ್ರಾಮೀಣ ಪ್ರದೇಶದ ಒಂದು ಕಾರ್ಯಕ್ರಮವನ್ನು ತಂದಿರುವಂಥದ್ದು ತಮಗೆಲ್ಲರಿಗೂ ಅರಿವಿದೆ. ಮಾನ್ಯ ಅಧ್ಯಕ್ಷರೇ, ನಾನು ನಮ್ಮ ಮಾನ್ಯ ಸಚಿವರ ಹತ್ರ ಮನವಿ ಮಾಡುವಂಥದ್ದು ಇದ್ದರೆ, ಇವತ್ತು ತಾವೆಲ್ಲ ಏನು ನೀರಿನ ಒಂದು ವ್ಯವಸ್ಥೆ ಸಮರ್ಪಕವಾಗಿ ಯಾವುದೇ ಒಂದು ಗ್ರಾಮದಲ್ಲಿ ಆಗಬೇಕಾದ್ರೆ ಓವರ್ ಹೆಡ್ ಟ್ಯಾಂಕ್ ಮುಖಾಂತರ ಆಗುವಂಥದ್ದು ತಮ್ಮ ಗಮನದಲ್ಲಿದೆ ಅಂತ ಅಂದ್ಕೊಂಡು ಭಾವಿಸ್ಕೋತೇನೆ. ಹಿಂದೆ ಆಗಿರೋಂಥ ಸಾಕಷ್ಟು ಸರ್ಕಾರಗಳು ಭಾಳಷ್ಟು ಓವರ್ ಹೆಡ್ ಟ್ಯಾಂಕ್ಸ್ಗಳನ್ನು ಅನುದಾನಗಳನ್ನು ಬಿಡುಗಡೆ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಅವರು ಕೊಟ್ಟಂಥ ಅನುದಾನಗಳು ಸಮರ್ಪಕವಾಗಿ ಉಪಯೋಗ ಆಗದಲ್ಲೇ ಸಾಕಷ್ಟು ಓವರ್ ಹೆಡ್ ಟ್ಯಾಂಕ್ಗಳು ನಮ್ಮ ಕುಣಿಗಲ್ ತಾಲೂಕಲ್ಲಿ ಸ್ಥಗಿತಗೊಂಡಿರೋಂಥ ವಿಚಾರನ ಮಾನ್ಯ ಗ್ರಾಮೀಣ ಸಚಿವರ ಮುಂದೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ತಾವು ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ಒಂದು ಪ್ರತಿಯೊಬ್ಬರ ಮನೆಗೂ ಪ್ರತಿ ಗ್ರಾಮದಲ್ಲೂ ನಲ್ಲಿನ ಸಮರ್ಪಕವಾಗಿ ತಲುಪಿಸುವಂಥ ವಿಚಾರ ಆದರೆ, ಇವತ್ತು ನಾನು ಮೊನ್ನೆ KDP ಮೀಟಿಂಗಲ್ಲೂ ಮಾನ್ಯ ನಮ್ಮ ಮಾಧುಸ್ವಾಮಿ ಸಾಹೇಬ್ರ ಹತ್ರ ಕೇಳ್ತಿದ್ದೆ, ಇವತ್ತು ನೀರು ಯಾರ ಮನೆ ಯಾವ ಊರಲ್ಲಿ 1000 ಜನಸಂಖ್ಯೆ ಇರುತ್ತೆ, ಅವರ ಗ್ರಾಮಗಳಲ್ಲಿ ಹೇಗಾದರೂ ಮಾಡಿ ಓವರ್ ಹೆಡ್ ಟ್ಯಾಂಕ್ ತರೋವಂಥ ಒಂದು ವಿಚಾರನ ಸರ್ಕಾರದ ಮುಂದೆ ಇದೆ ಅಂತ. ನಮ್ಮಲ್ಲಿ ಹಿಂದೆ ಸಾಕಷ್ಟು ಒಂದು 50ರಿಂದ 75 ಓವರ್ ಹೆಡ್ ಟ್ಯಾಂಕ್ಗಳು ಇಲ್ಲಿವರೆಗೂ ಸ್ಥಗಿತಗೊಂಡಿರೋಂಥ ವಿಚಾರನ ನಮ್ಮ ಮಾನ್ಯ ಸಚಿವರ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಾದರೂ ಮಾಡಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮತ್ತು ಅದನ್ನು ಫಂಕ್ಷನಲ್ ಆಗಿ ಮಾಡಲಿಕ್ಕೆ ಅವರ ಸಹಕಾರ ಬೇಕು ಅಂತ ನಾನು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಬಂದಿರೋಂಥ ವರದಿ ಪ್ರಕಾರ, ಯಾಕೆಂತಂದರೆ ಅವ್ರು ಬಹಳ ಓವರ್ ಟ್ಯಾಂಕ್ಗಳು ಅರ್ಧದಲ್ಲಿ ನಿಂತೋಗಿದ್ದೇವೆ ಅಂತ ಹೇಳ್ತಾರೆ. ಇಲ್ಲಿ ವಿವಿಧ ಲೆಕ್ಕ ಶೀರ್ಷಿಕೆಗಳಲ್ಲಿ ಕೈಗೊತ್ತಿರದ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ನಿರ್ಮಾಣ ಹಂತದಲ್ಲಿ ಅನುದಾನದ ಕೊರತೆ, ಯಾವುದೇ ಕಾರಣಕ್ಕೂ ಅನುದಾನದ ಕೊರತೆ ಇಲ್ಲ, ಮತ್ತು ಯಾವ ಟ್ಯಾಂಕ್ಗಳು ಕೂಡ ಅರ್ಧದಲ್ಲಿ ನಿಂತಿಲ್ಲ. ನಾನು ಇರೋ ವಿಚಾರ ನಿಮ್ಮ ಗಮನಕ್ಕೆ ತರ್ತೇನೆ. ಒಂದೇ ಪೂರ್ಣ ಕೇಳಿಬಿಡಿ, ನಿಂತಿಲ್ಲ. ಆದರೂ ಕೂಡ ಅವ್ರು ಹೇಳ್ತಿದ್ದಾರೆ ತುಂಬ ಓವರ್ ಹೆಡ್ ಟ್ಯಾಂಕ್ಗಳು ಅರ್ಧಕ್ಕೆ ನಿಂತಿದೆ ಅಂತ. ಆ ಥರದ್ದು ಏನಾದರೂ ಇದ್ದರೆ ತಮ್ಮ ಅಧಿಕಾರಿಗಳನ್ನ ತಕ್ಷಣ ಇವತ್ತೇ ಕಳಿಸಿ ಎಲ್ಲೆಲ್ಲಿ ಟ್ಯಾಂಕ್ಗಳು ಅರ್ಧದಲ್ಲಿ ನಿಂತಿದ್ದಾವೆ ಅದನ್ನು ರಿಪೋರ್ಟ್ ತೊಗೊಂಡು ಇಮ್ಮಿಡಿಯೇಟಾಗಿ ಆ ಟ್ಯಾಂಕ್ಗಳನ್ನು ಪೂರ್ಣ ಮಾಡೋ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಮತ್ತೊಂದು ಮನವಿ ಮಾನ್ಯ ಸಚಿವರ ಹತ್ರ, ಓವರ್ ಹೆಡ್ ಟ್ಯಾಂಕ್ ಮಾಡೋದ್ರ ಜೊತೆಗೆ ಅದು ಫಂಕ್ಷನಲ್ ಆಗಬೇಕು ಮಾನ್ಯ ಸಚಿವರೇ. ಏನಂದರೆ ನಮಗೆ ಬೋರ್ವೆಲ್ ಕೊಟ್ಟು ಪೈಪ್ಲೈನ್ಗಳು ಕಂಪ್ಲೀಟ್ ಆಗೋವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಅವ್ರು ಹೇಳ್ತಿರೋದು 100ಕ್ಕೆ 100 ಸರಿ ಇದೆ. ಕ್ರಿಯಾ ಯೋಜನೆ ಮಾಡಿಸೋಂಥ ಸಂದರ್ಭದಲ್ಲೇ ನಾವೆಲ್ಲ ಸೇರ್ಸೆ ಮಾಡಿ ಕಳಿಸ್ಬೇಕು ಸ್ವಾಭಾವಿಕವಾಗಿ. ಆದರೂ ಕೂಡ ಆಗಿಲ್ಲ ಅಂತಂದರೆ ಅದನ್ನು ಕೂಡ ಗಮನಿಸಿ ಅದನ್ನು ಕೂಡ ಮಾಡಲ್ತೇವೆ. ಪ್ರಶ್ನೋತ್ತರ ಅವಧಿ ಮುಕ್ತಾಯ ಆಯಿತು. ಇವತ್ತು ಬಹಳ ಸಂತೋಷದ ಖುಷಿ ಸಂಗತಿ ನಿಮ್ಮ ಎದುರುಗಡೆಗೆ ನಾನು ಹೇಳಬೇಕು. 15ಕ್ಕೆ 15 ಪ್ರಶ್ನೆಗೆ ಉತ್ತರ ಬಂದಿದೆ ಮತ್ತು 15ಕ್ಕೆ 15 ಸದಸ್ಯರು ಭಾಗವಹಿಸಿ ಪ್ರಶ್ನೆ ಕೇಳಿ 1 ತಾಸಿನ ಅವಧಿಯೊಳಗೆ ಈ ಪ್ರಶ್ನೋತ್ತರ ಮುಗಿದಿದೆ. ನಾನು ಸದನದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 9/12/20 3ನೇ ಪಟ್ಟಿಯಿಂದ ಉತ್ತರಿಸುವ 231 ಪ್ರಶ್ನೆಗಳ ಪೈಕಿ 90 ಪ್ರಶ್ನೆಗಳ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಸದನದ ಈಗ ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ BS ಯಡಿಯೂರಪ್ಪನವರು ಅಲ್ಲ ಆನ್ಲೈನ್ ಇದರೊಳಗೆ ಕಳಿಸ್ತಿದ್ದೀವಿ. ನಿಮ್ಮ ಮೇಲ್ನಲ್ಲಿ ಎಲ್ಲರಿಗೂ ಕಳಿಸ್ತಾ ಇದ್ದೀವಿ. ನೀವು ನಿಮ್ಮ ಮೇಲ್ ಚೆಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ಬರ್ತಾ ಇದೆ. ಒಮ್ಮೆ ಏನಾದ್ರು ತೊಂದರೆ ಆದ್ರೆ ಮತ್ತೊಂದು ಸಲ ವೆರಿಫೈ ಮಾಡಿಸ್ತೀನಿ ನಾನು. ನನಗಿರೋ ಮಾಹಿತಿ ಪ್ರಕಾರ ಎಲ್ಲ ಕಡೆಗೆ ಹೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು. ಭಾರತ ಸಂವಿಧಾನದ 151 2ನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ನೀಡಿರುವ ಮಾರ್ಚ್ 2019ಗೆ ಕೊನೆಗೊಂಡ ವರ್ಷದ ಸಾಮಾನ್ಯ ಮತ್ತು ಸಾಮಾಜಿಕ ವಲಯದ ವರದಿಯನ್ನು 2020ನೇ ವರ್ಷದ ವರದಿ ಸಂಖ್ಯೆ 3 ಸಭೆಯ ಮುಂದಿಡುತ್ತಿದ್ದಾರೆ. ಕಾರ್ಯದರ್ಶಿಗಳು.
ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 2020ನೇ ಸಾಲಿನ ಭೂ ಸುಧಾರಣೆಗಳ 2ನೇ ತಿದ್ದುಪಡಿ ವಿಧೇಯಕವನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ವರದಿಯನ್ನು ಒಪ್ಪಿಸುವುದು ಎಸ್ ರಘು. ಮಾನ್ಯ ಸಭಾಧ್ಯಕ್ಷರೇ, 2020ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಧೇಯಕವನ್ನು ಪರಿಶೀಲಿಸಲು ರಚಿಸಲಾಗಿರುವ ಜಂಟಿ ಸದನ ಪರಿಶೀಲನಾ ಸಮಿತಿಯ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಅಧ್ಯಕ್ಷರು ರಘು ಅವರು ಈ ಜಂಟಿ ಪರಿಶೀಲನಾ ಸಮಿತಿಯವರು ವರದಿಯನ್ನು ಮಂಡಿಸಿದ್ದಾರೆ. ಆ ವರದಿ ಒಳಗೆ ಒಂದು ಅಂಶ ಅದು ಬಿಟ್ಟು ಹೋಗಿದೆ, ಅದನ್ನು ಸೇರಿಸಬೇಕು ಅಂತ ನನಗೆ ಪ್ರತ್ಯೇಕ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಅದರೊಳಗೆ ಅದನ್ನು ಆ್ಯಕ್ಟ್ ಮಾಡುವಾಗ ತಾವು ಇನ್ನಷ್ಟು ಹೆಚ್ಚು ಅದನ್ನು ವಿವರವಾಗಿ ಚರ್ಚಿಸಿಕೊಂಡು ಅದನ್ನು ಸೇರ್ಪಡೆ ಮಾಡ್ಕೋಬೋದು. ಅದರೊಳಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಹಾಲಿ ವ್ಯಾಪ್ತಿಯ ವಿಸ್ತರಿಸಿ ಹಾಲಿ ಇರುವ ಗಡಿಯಿಂದ 1 ಕಿಲೋಮೀಟರ್ ವ್ಯಾಪ್ತಿಯ ಪಾಲಿಕೆಯ ಸುತ್ತಲೂ ಗ್ರಾಮ ಪಂಚಾಯಿತಿ ಕೇಂದ್ರ ಹಾಗೂ ಆ ಪಂಚಾಯಿತಿಗೆ ಸೇರಿದ ಗ್ರಾಮಗಳು 1 ಕಿಲೋಮೀಟರ್ ಇಂದ ಈಚೆ ಇದ್ದಾಗ್ಯೂ ಹಾಗೂ ಈ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿ, ಪುರಸಭೆ ಹಾಗೂ ನಗರ ಪಾಲಿಕೆಯ ವ್ಯಾಪ್ತಿಯ ಪ್ರದೇಶಗಳನ್ನು ಒಳಗೊಂಡಂತೆ ಎಂದು 2020ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಧೇಯಕವನ್ನು ಪರಿಶೀಲಿಸಲು ರಚಿಸಲಾಗಿರುವ ಕರ್ನಾಟಕ ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿ ಮಾಡಿರುವ ತಿದ್ದುಪಡಿಯನ್ನು ಒಳಗೊಂಡಂತೆ ಶಾಸನ ರಚಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸಮಿತಿ ಕೋರಿದೆ. ಆ್ಯಕ್ಟ್ ಮಾಡುವಾಗ ಈ ಎಲ್ಲ ಅಂಶಗಳನ್ನು ಸೇರ್ಪಡೆ ಮಾಡಿಕೊಂಡು ತಾವು ಅದನ್ನು ಮಂಡಿಸ್ಬೋದು. ಎಸ್ ಕುಮಾರ್ ಬಂಗಾರಪ್ಪನವರು. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ 2019-20 ಹಾಗೂ 20-21ನೇ ಸಾಲಿನ 49ನೇ ವರದಿಯನ್ನು ಸಮಿತಿಯ ಅಧ್ಯಕ್ಷನಾದ ನಾನು ಸಮಿತಿಯ ಪರವಾಗಿ ಸದನದ ಮುಂದೆ ಮಂಡಿಸುತ್ತೇನೆ. ಓಕೆ, ಈಗ ಅರ್ಜಿಯನ್ನು ಒಪ್ಪಿಸುವುದು ಆನಂದ್ ವಿಶ್ವನಾಥ್ ಚಂದ್ರಶೇಖರ್ ಮಾಮನಿಯವರ ಮಾನ್ಯ ಉಪಾಧ್ಯಕ್ಷರು, ಅರ್ಜಿ ಸಮಿತಿಯ ಅಧ್ಯಕ್ಷರು ಅವರ ಪರವಾಗಿ ಮೊಬೈಲ್ ಟವರ್ ಕಂಪನಿಗಳು ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಿಯಮಾನುಸಾರ ತೆರಿಗೆ ಪಾವತಿಸದೆ ಕರ್ನಾಟಕದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿರುವ ಬಗ್ಗೆ ಅರ್ಜಿಯನ್ನು ಒಪ್ಪಿಸಿದ್ದಾರೆ. ಈಗ ನಾನು ಈ ಸಂದರ್ಭದಲ್ಲಿ ಈಗ ವಿತ್ತೀಯ ಕಾರ್ಯಕಲಾಪಗಳಿದೆ, ಅದಕ್ಕಿಂತ ಮೊದಲು 2 ಶೂನ್ಯ ವೇಳೆದು ನನಗೆ ಬಂದಿರೋದಿದೆ. ಮೊದಲನೇದು ಪಿ ರಾಜೀವ್ SCP TSP ಅನುದಾನವನ್ನು ಡೀಮ್ಡ್ ಕಾಮಗಾರಿಗಳಿಗೆ ಬಳಸಿರೋ ಬಗ್ಗೆ. ಪಿ ರಾಜೀವ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ಉಳಿದೆಲ್ಲ ಸದಸ್ಯರು ಸಹಿ ಮಾಡಿಕೊಟ್ಟಿದ್ದೀರಿ. ಎಲ್ಲರ ಪರವಾಗಿ ರಾಜೀವ್ ಅವರು ಭಾಳ ಸಂಕ್ಷಿಪ್ತವಾಗಿ 2 ನಿಮಿಷದಲ್ಲಿ ನೀವು ಮುಗಿಸ್ಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿರ್ಲಕ್ಷ್ಯ ಮಾಡಿದ್ದಾರೆ. ಹೇಳಿ ರಾಜೀವ್. ಎಲ್ರಿಗೂ ಅವಕಾಶ ಕೊಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲಾಖೆ ಗೊತ್ತಿಲ್ಲದಂಗೆ ಮಾಡಿದ್ದಾರೆ. SCP TSPಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗಗಳನ್ನು ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗಿಸಬೇಕು ಅನ್ನೋ ಕಾರಣಕ್ಕಾಗಿ ಏನು ಮೀಸಲಿಡಬೇಕು ಅನ್ನುವಂತಹ ಕಾಯ್ದೆಯನ್ನು ತಂದಿದ್ದೀವಿ. ಅನ್ಸ್ಪೆಂಟ್ ಅಮೌಂಟ್ ಅಂತ ಹೇಳಿ ತೋರಿಸ್ಕೊಂಡು ಆ ಅಮೌಂಟನ್ನು ಬೇರೆದಕ್ಕೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಐರನ್ ಸ್ಟೀಲ್ ಬ್ರಿಡ್ಜ್ ಮಾಡೋದಕ್ಕೆ, ಮೆಟ್ರೋ ವರ್ಕ್ಗಳನ್ನು ಮಾಡೋದಕ್ಕೆ, ಅರ್ಬನ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ಜಿಲ್ಲಾ ರಸ್ತೆಗಳನ್ನು ಮಾಡೋದಕ್ಕೆ ಇದಕ್ಕೆ ಬಳಸ್ತಾ ಇದ್ದಾರೆ. ವಿಶೇಷವಾಗಿ SC STಗಳಿಗೆ ಮೀಸಲಾಗಿರುವಂತಹ ಹಣವನ್ನು ಅವರಿಗಾಗಿಯೇ ಅದನ್ನು ಬಳಸಬೇಕು. ಆ ಹಣವನ್ನು ಎಲ್ಲಿಯೂ ಕೂಡ ಡೈವರ್ಟ್ ಮಾಡೋದಕ್ಕೆ ತಾವು ಅವಕಾಶ ಕೊಡಬಾರ್ದು ಅಂತ ಹೇಳಿ ಇದನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ. ಓಕೆ, ಸಚಿವರು ಮಾಧುಸ್ವಾಮಿ ಅವರು ಅಥವಾ ಇವರಿದ್ದಾರೆ, ಸಾರಿ ಶ್ರೀರಾಮುಲು ಅವರು ಇದ್ದಾರೆ. ಶ್ರೀರಾಮುಲು ಅವರು ಇಲ್ಲ, ಇದಕ್ಕೆ ಒಂದು 15-20 ಜನ ಸಹಿ ಹಾಕಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಎಲ್ಲರೂ ಇದೆ, ಸೇಮ್ ಎಲ್ಲ ವಿಷಯ. 5 ನಿಮಿಷ ಕೊಡಿ ಮಾತಾಡಕ್ಕೆ. 5 ನಿಮಿಷ ಕೊಡಿ. ರಾಜೀವ್ ಅವರು 1 ನಿಮಿಷ ಮಾತಾಡ್ತಾರೆ. ಸರಿ ಇದೆ ಅದು. ಅಧ್ಯಕ್ಷರೇ, ಮಾಡಿ ಈ ರೀತಿ ವಿಶೇಷ ಘಟಕ ಯೋಜನೆ ಹಣ, ಬುಡಕಟ್ಟು ಉಪಯೋಜನೆ ಹಣ ಬೇರೆ ಬೇರೆ ಕಡೆಗೆ ಡೈವರ್ಟ್ ಆಗ್ತಿದೆ, ದುರುಪಯೋಗ ಆಗ್ತಿದೆ. ಇದನ್ನು ಸಮರ್ಥವಾಗಿ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಬೇಕು, ಅದನ್ನು ತಡೆಗಟ್ಟಬೇಕು. ಅದಕ್ಕೆ ಕಾನೂನು ಕೂಡ ಇದೆ, ಕಾನೂನು ಜಾರಿ ಆಗ್ತಾ ಇಲ್ಲ. ಓಕೆ, ಮಹೇಶ್ ಒಂದು ನಿಮಿಷ. ಮಹೇಶ್, ಶೂನ್ಯ ವೇಳೆದು ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 1 ನಿಮಿಷ ನಾ ಕರಿತೀನಿ, ಕೂತ್ಕೊಳ್ರಿ. ಮಹೇಶ್ ಒಂದೊಂದೇ ವಾಕ್ಯದಲ್ಲಿ ಹೇಳಿ ನೀವು ದಯವಿಟ್ಟು. ಅಧ್ಯಕ್ಷರೇ, ಇದು ಸೀರಿಯಸ್ ಇಶ್ಯೂ. ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ SC ST ವೆಲ್ಫೇರ್ಗೆ ಇರ್ತಕ್ಕಂಥ ಹಣವನ್ನ ಬೇರೆ ಬೇರೆ ಖರ್ಚು ಮಾಡುವಂಥ ಪರಿಪಾಠ ಇಲ್ಲಿ ನಡೆದಿದೆ. ಇಟ್ ಗೋಸ್ ಅಗೇನೆಸ್ಟ್ ದಿ ಆಕ್ಟ್.
ಮತ್ತು ಇಫ್ ದ ವೈಲೇಷನ್ ಆಫ್ ಆಕ್ಟ್ ಹ್ಯಾಪನ್ಸ್ ಇಟ್ ಅಮೌಂಟ್ಸ್ ಟು ಅಟ್ರಾಸಿಟಿ. ದಯಮಾಡಿ ಇದನ್ನ ನಿಲ್ಲಿಸಬೇಕು. ಈ ಡೀಮ್ಡ್ ಎಕ್ಸ್ಪೆಂಡಿಚರ್ ಅನ್ನೋದು ಪದವನ್ನು ಬಿಡಬೇಕು. ಬಹಳ ಗಂಭೀರ ದಯಮಾಡಿ ಬಿಡಬೇಕು. ಇದು ಕುಮಾರಸ್ವಾಮಿ ವಿಚಾರ ಇದು. ಮೂಡಿಗೆರೆ ದಯಮಾಡಿ ಪ್ಲೀಸ್. ಮೂಡಿಗೆರೆ ಕುಮಾರ್ ಹೇಳ್ರಿ. ಈಗ ನೀವು ದಲಿತರನ್ನ ಇಷ್ಟೊಂದು ಸುಲಭವಾಗಿ ಸ್ವೀಕಾರ ಕರಿತಾ ಇದೀನಿ ತಡ್ರಿ, ಅವ್ರು ಮಾತಾಡ್ತಾ ಇದಾರೆ ಒಬ್ಬರಾದ್ಮೇಲೆ. ಅಂದ್ರೆ ಹೆಂಗೆ ಸಮಾಚಾರ? ನಮಗ್ ಮೀಸಲಿಟ್ಟಿರೋ ಹಣನ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ನೀವು. ಸರಿ ಇದೆ, ನಿಮ್ ಕೇಳೋಣ, ಉತ್ತರ ಕೇಳೋಣ. ಮಾಡ್ತಾ ಇದ್ದೀರಿ ನೀವು. ಸರ್ಕಾರ ಉತ್ತರ ಕೇಳೋಣ. ಈಗ ಸಚಿವರು, ಮಾನ್ಯ ಸಚಿವರು ಎಲ್ಲರದ್ದು ಒಂದೇ ಅಭಿಪ್ರಾಯ ಇದೆ. ಈಗ ಶ್ರೀರಾಮುಲು ಅವರು, ತಾವು ಎಲ್ಲರದ್ದು ಒಂದೇ ಅಭಿಪ್ರಾಯ ಇದೆ. ತಾವು ಅದನ್ನ ಚರ್ಚೆಗೆ ಅಲ್ಲ, ತಾವು ಉತ್ತರ ಹೇಳಿ ಅದೇನು ಅಂತ. ಉತ್ತರ ಹೇಳಿ. ಕಟ್ಟುನಿಟ್ಟಾಗಿ ಜಾರಿಗೆ ತನ್ನಿ. ಮಾನ್ಯ ಅಧ್ಯಕ್ಷರೇ, ಸಚಿವರು ಏನ್ ಹೇಳ್ತಾರೆ ಕೇಳ್ರಿ. ಸಚಿವರು ಏನ್ ಹೇಳ್ತಾರೆ ಕೇಳಿ. ಒಂದ್ ನಿಮಿಷ, 5 ನಿಮಿಷ ಮಾತಾಡಕ್ಕೆ ಇದು ಬಹಳ ಸೀರಿಯಸ್ ಇಶ್ಯೂಸ್. ಸಚಿವರು ಉತ್ತರ ಏನ್ ಹೇಳ್ತಾರೆ ಕೇಳಿ ಎಲ್ಲರೂ ದಯವಿಟ್ಟು. ಅಧ್ಯಕ್ಷರೇ, ನಾನೇ ಒಂದ್ ನಿಮಿಷ ಕೂತ್ಕೊಳ್ರಿ, ಒಂದ್ ನಿಮಿಷ ಹೇಳಿ ಸಚಿವ್. STP ಮತ್ತು TSP ಅಮೌಂಟು ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತೇಳಿ ಏನು ಇದಕ್ಕಿಂತ ಮುಂಚೆ ಇವತ್ತು ಕೂಡ ಏನು ಪರಿಗಣಿಸ್ತಾ ಇದ್ದಾರೋ ಇದ್ರ ಬಗ್ಗೆ ಸುದೀರ್ಘವಾಗಿ ನಾನು ಕೂಡ ಆರ್ಥಿಕ ಇಲಾಖೆಯವ್ರ ಜೊತೆಲಿ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ಆರ್ಥಿಕ ಇಲಾಖೆಯವ್ರ ಹತ್ರ ಚರ್ಚೆ ಮಾಡೋಂಥ ಟೈಮಲ್ಲಿ ಯಾವುದೇ ಒಂದು ಕಾಮಗಾರಿ ಅಂದ್ರಿಗಿನ ಎಲ್ಲ ಇಲಾಖೆಯಲ್ಲಿ ಏನು ಕಾಮಗಾರಿಗಳನ್ನು ತೊಗೊತೀವೋ ಅದು ಪೂರ್ತಿ ಅಮೌಂಟು ಡೀಮ್ಡ್ ಎಕ್ಸ್ಪೆಂಡಿಚರ್ ಆಗಿ ಮಾಡಬಾರ್ದು ಅನ್ನೋಂಥದ್ದು ಭಾಳಷ್ಟು ಸರಿ ನಾನು ಚರ್ಚೆಯಲ್ಲಿ ಮಾಡೋಂಥ ಟೈಮಲ್ಲಿ ಕೂಡ ಹೇಳಿದ್ದೀನಿ. ನಿನ್ನೆ ಮೊನ್ನೆ ಕೂಡ ಸಾಕಷ್ಟು ಮಂದಿ ಶಾಸಕರು ಬಂದು ರಾಮ್ಲು ಅವರೇ ನಮಗೆ STP ಮತ್ತು TSP ಗ್ರ್ಯಾಂಟ್ಸು ಡೀಮ್ಡ್ ಎಕ್ಸ್ಪೆಂಡಿಚರ್ ತೊಗೊಂಡಿರೋ ಕಾರಣ ನಮ್ಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಅನ್ನೋಂಥ ಮಾತನ್ನು ಏನು ಹೇಳಿದಾರೋ ಅದ್ರ ಬಗ್ಗೆ ಇವತ್ತು ಡೀಮ್ಡ್ ಎಕ್ಸ್ಪೆಂಡಿಚರಲ್ಲಿ ಎಷ್ಟು ತೊಗೋಬೇಕನ್ನೋಂಥದ್ದು ಅದರಲ್ಲಿ ಇಲ್ಲ. ಹಂಗಾಗಿ ಈ ಡೀಮ್ಡ್ ಎಕ್ಸ್ಪೆಂಡಿಚರ್ ಎಷ್ಟು ತೊಗೋಬೇಕನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳ ಜೊತೆಲಿ ನಾವೆಲ್ಲರೂ ಕೂಡ ಹೋಗಿ ಮಾತಾಡಿಕೊಂಡು ನಮ್ಮ ಡೀಮ್ಡ್ ಎಕ್ಸ್ಪೆಂಡಿಚರ್ ಎಷ್ಟು ತೊಗೋಬೇಕು, ಬಾಕಿ ಎಷ್ಟು ಬಿಟ್ಟು ಕೊಡಬೇಕು. ಅಂದರೆ ಉದಾಹರಣೆಯಾಗಿ 100ರಲ್ಲಿ 5% ತೊಗೊತೀರಾ, 10% ತೊಗೊತೀವಿ ಅಂದರೆ ಅದು ನಿಗದಿತ ಆಗಬೇಕಾಗಿದೆ. ನಿಗದಿತ ಆಗಿಲ್ಲಕ್ಕೋಸ್ಕರ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಚರ್ಚೆ ಮಾಡಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಎಷ್ಟು ತೊಗೊಂಡು ಬಾಕಿ ಏನಿದೆ STP TSP ಗ್ರಾಂಟ್ಗೆ ಅನುಕೂಲ ಈಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುನೀಲ್ ಕುಮಾರ್ ನಿಮ್ಮ ಚರ್ಚೆಗೆ ಶೂನ್ಯ ವೇಳೆ, ಇದು ಚರ್ಚೆಗೆ ಅವಕಾಶ ಆಗೋದಿಲ್ಲ. ಸುನೀಲ್ ಕುಮಾರ್. ಮಾನ್ಯ ಅಧ್ಯಕ್ಷೆ ಹೇಳಿ. ಸುನೀಲ್ ಕುಮಾರ್ ಕರೆದಿದ್ದೀನಿ, ಸುನೀಲ್ ಕುಮಾರ್ ಮಾತಾಡಬೇಕು. ಇದು ಶೂನ್ಯ ವೇಳೆ, ಇದು ಚರ್ಚೆಗೆ ಅವಕಾಶ ಆಗೋದಿಲ್ಲ. ಅವ್ರು ಉತ್ತರ ಕೊಟ್ಟಿದ್ದಕ್ಕೆ ಅವರು ಉತ್ತರ ಕೊಟ್ಟು ಚರ್ಚೆಗೆ ಅವಕಾಶ ಇಲ್ಲ. ಇದಕ್ಕೆ ದಯವಿಟ್ಟು ಸ್ಪಷ್ಟೀಕರಣ ಕೊಡ್ಲಿ ಸರ್. ಸುನೀಲ್ ಕುಮಾರ್. ಡೀಮ್ಡ್ ಎಕ್ಸ್ಪೆಂಡಿಚರ್ ಇಷ್ಟು ಅಂತ ಕೊಟ್ಟಿರೋ ಉತ್ತರ ಸಮರ್ಪಕವಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಸುನೀಲ್ ಕುಮಾರ್ ನೀವು ಕರೆದಿದ್ದೀನಿ. ಡೀಮ್ಡ್ ಎಕ್ಸ್ಪೆಂಡಿಚರ್ ಇಷ್ಟು ಸರ್ ಬೇರೆ ಚರ್ಚೆಯಲ್ಲಿ ತಗೊಳ್ಳಿ. ನೀವು ನಿಮ್ಮ ಇದನ್ನ ತಗೊಂಡಿದ್ದೇನೆ. 5 ನಿಮಿಷ ಅವಕಾಶ ಮಾಡಿಕೊಡಿ. ಇಲ್ಲ, ಒಂದ್ ಕೆಲಸ ಮಾಡೋಣ. ಒಂದ್ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ನಾನು ಪರಿಹಾರ ಹೇಳ್ತೀನಿ. ಕೂತ್ಕೊಳ್ಳಿ ದಯವಿಟ್ಟು. ಅರವಿಂದ್ ಕುಮಾರಸ್ವಾಮಿ ಒಂದ್ ನಿಮಿಷ. ನಾನು ಇದನ್ನ ಈಗ ಶೂನ್ಯ ವೇಳೆ, ಒಂದ್ ನಿಮಿಷ ಕುಮಾರಸ್ವಾಮಿ ಕೂತ್ಕೊಳ್ರಿ. ಒಂದ್ ನಿಮಿಷ ಹೆಚ್ಚಿಗೆ ಕೇಳ್ರಿ. ಒಂದ್ ನಿಮಿಷ ನಾನು ಹೇಳ್ತಾ ಇರೋದೇನು ಅಂತ ಕೇಳ್ರಿ. ಅರವಿಂದ್ ಒಂದ್ ನಿಮಿಷ. ಈಗ ಇಲ್ಲೋಡ್ರಿ, ನಾನು ಈ ವಿಷಯವನ್ನ ಶೂನ್ಯ ವೇಳೆಯಲ್ಲಿ ಏನು ಪ್ರಸ್ತಾಪ ಆಗಿದೆ ಅದನ್ನ ಅರ್ಧ ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಕೊಡ್ತೀನಿ. ತಾವು ಈಗ ಈ ವಿಷಯವನ್ನ ಅರ್ಧ ಗಂಟೆ ಕಾಲ ಚರ್ಚೆ ಕೊಡ್ತೀನಿ. ನಾನು ಆಮೇಲೆ ಅರ್ಧ ಗಂಟೆಗಳ ಕೊಡ್ತೀನಿ ರೀ. ಇವತ್ತು ನಾಳೆ ಅಧಿವೇಶನ ಇದೆಯಲ್ಲ, ಚರ್ಚೆಗೆ ಅವಕಾಶ ಕೊಡ್ತೀನಿ. ಈಗ ಅರ್ಧ ಗಂಟೆಗಳ ಕಾಲ ಚರ್ಚೆ ಕೊಡ್ತೀನಿ. ಗೋಪಾಲ್ ಕೃಷ್ಣ ಅವರು ಈಗ ಅರ್ಧ ಗಂಟೆಗಳ ಕಾಲ ಚರ್ಚೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿಕೊಂಡು ಇದು ಸರಿಯಾದ ಕ್ರಮ ಅಲ್ಲ. ಇದು ಸರಿಯಾದ ಕ್ರಮ ಅಲ್ಲ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿ ನೀವು ಇದನ್ನ ಅರ್ಧ ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಈಗ ಅರ್ಧ ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಕೊಡ್ತೀನಿ. ದಯವಿಟ್ಟು ಎಲ್ಲ ಶಾಸಕರು ತಮ್ಮ ಸ್ಥಾನಕ್ಕೆ ವಾಪಸ್ ಆಗಬೇಕು. ಇಲ್ಲ, ಒಂದ್ ನಿಮಿಷ ಅನಿಲ್, ಒಂದ್ ನಿಮಿಷ.
ಸರ್ ಅಧ್ಯಕ್ಷರೇ ಅವ್ರು ಉತ್ತರ ವಾಪಸ್ ತಗೊಳ್ಳಿ, ಉತ್ತರ ವಾಪಸ್ ತಗೊಳ್ಳಿ ಅದನ್ನ. ಒಂದ್ ನಿಮಿಷ ಬಿಬಾ ಗಣೇಶ್, ಒಂದ್ ನಿಮಿಷ ಬನ್ನಿ, ಒಂದ್ ನಿಮಿಷ ಬನ್ರಿ, ನಾನು ಹೇಳ್ತೀನಿ. ಈಗ ಅಧ್ಯಕ್ಷರೇ ಅವ್ರು ಉತ್ತರ ವಾಪಸ್ ತಗೋಬೇಕಲ್ಲ. ಈಗ ಇಲ್ಲಿ ನೋಡ್ರಿ, ಇಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ದಯವಿಟ್ಟು ಎಲ್ಲ ಸದಸ್ಯರು ಕೇಳಿ. ನಿಮ್ಮ ವಿಷಯದ ಗಾಂಭೀರ್ಯತೆ ಬಗ್ಗೆ, ಉತ್ತರ ವಾಪಸ್ ತಗೊಳಕ್ ಹೇಳಿ. ವಿಷಯದ ಗಾಂಭೀರ್ಯತೆ ಬಗ್ಗೆ ಹೇಳಿ ಸರ್. ಅರವಿಂದ್ ಒಂದ್ ನಿಮಿಷ ಕೇಳಬೇಕು. ಒಂದ್ ನಿಮಿಷ ಪ್ರಿಯಾಂಕಾ ಕೇಳಬೇಕು. ಇಲ್ಲಿ ಒಂದ್ ನಿಮಿಷ, ಈ ಸದನದಲ್ಲಿ ನಾವೆಲ್ಲರೂ ಬಂದಿರೋದು. ಎಚ್ ಕೆ ಪಾಟೀಲ್ ಒಂದ್ ನಿಮಿಷ, ಇದು ಏನ್ ಮಾತಾಡ್ತಿದ್ರಿ? ಒಂದ್ ನಿಮಿಷ ಕುತ್ಕೊಂಡು ಕೇಳ್ರಿ. ನಾ ಮಾತಾಡೋದು ಕೇಳ್ರಿ, ನಾನ್ ಮಾತಾಡೋದು ಕೇಳಬೇಕು. ಮೊದಲು ಏನು ಮನಸ್ಸಿ ಬಂದಂಗ ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹೇಗ್ರಿ ಇದು? ನಿಮ್ಗೆ ಹಿರಿಯ ಸದಸ್ಯರು, ನೀವು ಹಿರಿಯ ಸದಸ್ಯರಿದ್ದೀರಿ. ಒಂದ್ ನಿಮಿಷ ಕುತ್ಕೊಳ್ಳಿ, ಒಂದ್ ನಿಮಿಷ ನಾನು ಹೇಳ್ತಾ ಇರೋದು ಕೇಳ್ರಿ. ಈಗ ವಿಷಯ ಗಂಭೀರತೆ ಇರೋದು, ಈ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ನಾನೇ ಹೇಳ್ತಿದ್ದೀನಿಲ್ಲ. ಇಲ್ಲ ಅಧ್ಯಕ್ಷರೇ, ಒಂದು ಉತ್ತರ ವಾಪಸ್ ಪಡೀಲಿ ಅವರು. ಈಗ ಚರ್ಚೆಗೆ ಅವಕಾಶ ಕೊಡ್ತೀನಿ, ಅರ್ಧ ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಕೊಡ್ತೀನಿ. ದಯವಿಟ್ಟು ಅಧ್ಯಕ್ಷರೇ ಉತ್ತರ ವಾಪಸ್ ಪಡೀಲಿ. ಕೊಡ್ತೀನಲ್ಲ ಅರ್ಧ ಗಂಟೆ. ಇಲ್ಲ ಅಧ್ಯಕ್ಷರೇ, ಈಗ ಅರ್ಧ ಗಂಟೆಗಳ ಕಾಲ ಚರ್ಚೆಗೆ ನಾನು ಅವಕಾಶ ಕೊಡ್ತೀನಿ. ಅದಷ್ಟು ಹೇಳಿದ ಮೇಲೆ ಇನ್ನೇನಿದೆ ಹೇಳಿ. ಸಿದ್ದರಾಮಯ್ಯನವ್ರು ಏನೋ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಏನೋ ಹೇಳ್ತಾರೆ. ಸ್ವಲ್ಪ ಮಹೇಶ್ ಕೊಡ್ತೀನಲ್ಲ ಮಹೇಶ್ ಉತ್ತರ ವಾಪಸ್ ತಗೊಳಕ್ ಹೇಳ್ಬಿಡಿ ಸರ್. ಸರ್ ಸರ್ ಒಂದ್ ನಿಮಿಷ ಸರ್. ಮಾನ್ಯ ಅಧ್ಯಕ್ಷರೇ, SCP TSP ಹಣ ಇದೆಯಲ್ಲ, ಇದು ದುರುಪಯೋಗ ಆಗಬಾರದು. ಆಯಾ ವರ್ಷದಲ್ಲಿ ಎಷ್ಟು ಅಲೋಕೇಶನ್ ಮಾಡ್ತೀವಿ ಅಷ್ಟು ಹಣನೂ ಕೂಡ ಆ ವರ್ಷನೇ ಖರ್ಚಾಗಬೇಕು. ಒಂದು ವೇಳೆ ಖರ್ಚಾಗದೇ ಇದ್ದರೆ ಅದು ಮುಂದಿನ ವರ್ಷ ಯಾವುದಾದ್ರೂ ಸಕಾರಣಕ್ಕೋಸ್ಕರ ಖರ್ಚಾಗದೇ ಇದ್ದರೆ, ಪ್ರಬಲ ಕಾರಣಕ್ಕೆ ಖರ್ಚಾಗದೇ ಇದ್ದರೆ ಆ ಹಣ ಮುಂದಿನ ವರ್ಷ ಹೋಗಬೇಕು, ಖರ್ಚಾಗಬೇಕು ಅಂತ ಇರದೆ, ಮುಂದಿನ ವರ್ಷದಲ್ಲಿ ಮುಂದಿನ ವರ್ಷ ಎಷ್ಟು ಬರ್ತದೆ ಅದ್ರ ಜೊತೆ ಸೇರಿಸಿ ಖರ್ಚಾಗಬೇಕು. ಇನ್ ಅಡಿಷನ್ ಟು ನೆಕ್ಸ್ಟ್ ಇಯರ್ಸ್ ಗ್ರ್ಯಾಂಟ್ ಅದು ಸೇರಿಸಿ ಖರ್ಚಾಗಬೇಕು, ಲ್ಯಾಪ್ಸ್ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ 17.15% ಇದ್ದಾರೆ, ಪರಿಶಿಷ್ಟ ವರ್ಗ 6.95% ಇದ್ದಾರೆ. ಒಟ್ಟು 24% ಒಟ್ಟು ರೆವಿನ್ಯೂನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡಬೇಕು ಅಂತ ಇರೋದು. ಇದು ಡೀಮ್ಡ್ ಅಂತಕ್ಕಂಥ ಪದ ಇದೆಯಲ್ಲ, ಇಟ್ಸ್ ಎ ವೆರಿ ಮಿಸ್ಲೀಡಿಂಗ್ ವರ್ಡ್. ಅದು ವೆರಿ ಮಿಸ್ಲೀಡಿಂಗ್ ವರ್ಡ್. ಆ ಪದನೇ ತೆಗೆದಾಕಬೇಕು. ನಾನು ಅದನ್ನು ತೆಗೆದಾಕಬೇಕು ಅಂತಿದ್ದೆ. ಅದು ಅಧಿಕಾರಿಗಳು ಇಲ್ಲ ಅದು ಬೇಕಾಗ್ತದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ, PWD ಡಿಪಾರ್ಟ್ಮೆಂಟ್ನಲ್ಲಿ ಅದನ್ನು ಸ್ವಲ್ಪ ಉಪಯೋಗಿಸ್ಬೇಕಾಗ್ತದೆ ಅಂತ ಹೇಳಿ ಡೀಮ್ಡ್ ಅನ್ನೋ ಪದ ಬಳಸ್ತು. ಆ ಡೀಮ್ಡ್ ಅನ್ನೋ ಪದ ವೆರಿ ಮಿಸ್ಲೀಡಿಂಗ್, ವೆರಿ ಮಿಸ್ಲೀಡಿಂಗ್. ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ದೊಡ್ಡ ಅನ್ಯಾಯ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಎಷ್ಟು ಹಣ ಜನಸಂಖ್ಯೆಗೆ ಅನುಗುಣವಾಗಿ ಇಡ್ತೀವಿ ಅಲ್ಲಿ ಅಷ್ಟು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಪರಿಶಿಷ್ಟ ಜಾತಿ ವರ್ಗದವ್ರಿಗೆ ಖರ್ಚಾಗಬೇಕು. ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಒಂದು ಪೈಸೆನೂ ಕೂಡ ಬೇರೆ ಕಡೆ ಖರ್ಚಾಗಬಾರ್ದು. ಅಲ್ಲ, ಈಗ ಸಿದ್ದರಾಮಯ್ಯನವರು ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದನ್ನೆಲ್ಲ ಈ ರೀತಿಯಾಗಿ ರಂಗೋಲಿ ಕೆಳಗಡೆ ತೂರದಿದೆಯಲ್ಲ, ದಿಸ್ ಈಸ್ ವೆರಿ ಬ್ಯಾಡ್. ಅದು ಇಡೀ ಸಮುದಾಯ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮುದಾಯ, ಆ ಸಮುದಾಯಕ್ಕೆ ಮಾರಕವಾಗುತ್ತೆ. ಅದಕ್ಕೆ ಮಾರಕವಾಗುತ್ತೆ. ಹೋದ ವರ್ಷ ಏನಾಗಿತ್ತು? ಕಳೆದ ವರ್ಷ 30,000 ಕೋಟಿ ಇತ್ತು SCP TSP ಹಣ. ಈ ವರ್ಷ 26,000 ಕೋಟಿ ಬಂದಿದೆ. ನೀವು ಇದನ್ನು ಮಾಡಿಬಿಟ್ರೆ ಅದು 15,000 ಕೋಟಿ ಬಂದ್ಬಿಡ್ತದೆ. ಅಲ್ಲ, ಈಗ ಸಿದ್ದರಾಮಯ್ಯನವರು ಪಕ್ಷ ನಾಯಕರು ವಿಷಯದ ಗಂಭೀರತೆ ಹಿನ್ನೆಲೆಯಲ್ಲಿ ನಾವು ಯಾವ ಕಾರಣಕ್ಕೂ ಕೂಡ ಆ ಹಣವನ್ನ
ಬೇರೆ ಪಾಪ್ಗಳಿಗೆ ಖರ್ಚು ಮಾಡ್ಲಿಕ್ಕೆ ಬಿಡಲ್ಲ, ಬೇರೆ ವರ್ಗದ ಜನರಿಗೆ ಖರ್ಚು ಮಾಡ್ಲಿಕ್ಕೆ ಮಾಡಬಾರ್ದು. ಮಾಡಿದ್ರೆ ಸರ್ಕಾರ ಇಸ್ ಟೋಟಲಿ ಎಗನೆಸ್ಟ್ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ನಾವು ನಮ್ಮ ಪಕ್ಷನೂ ಕೂಡ ಸಚಿವರು ಮಾಧುಸ್ವಾಮಿ ಅವರು ಬೇರೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಮಾಧುಸ್ವಾಮಿ ಅವರು ಮಾಧುಸ್ವಾಮಿ ಯಾರೇ ಅವ್ರು ಮಾಡಿದ್ರು ಕೂಡ ಅದನ್ನ ತೀವ್ರವಾಗಿ ವಿರೋಧ ಮಾಡ್ತೀವಿ. ಈ ಸರ್ಕಾರ ಮಾಧುಸ್ವಾಮಿ ಪರವಾಗಿಲ್ಲ. ಓಕೆ, ಮಾಧುಸ್ವಾಮಿ ಅವರು ಸಚಿವರು ಹೇಳ್ತಾ ಇದ್ದಾರೆ. ಸಚಿವರು ಇದನ್ನ ತೀವ್ರವಾಗಿ ಖಂಡಿಸ್ತೇನೆ ನಾನು. ಸಚಿವರು ಮಾನ್ಯ ಸಭಾಧ್ಯಕ್ಷರೇ, ಅದು 0 ಅವರ್ ತರ, ಒಂದ್ ನಿಮಿಷ 0 ಅವರ್ ಚರ್ಚೆ ಆಗದೆ ಅಂತ, 0 ಅವರ್ ಅಂದ್ರೆ ಚರ್ಚೆ ಆಗದೆ ಇರ್ತಕ್ಕಂಥದ್ದು ಅವಕಾಶ ಇರೋದು. ಅದಕ್ಕೆ ಅರ್ಧ ಗಂಟೆ ಸಿದ್ದರಾಮಯ್ಯನವರು 1 ನಿಮಿಷ ಪ್ರತಿಪಕ್ಷ ನಾಯಕರು ಸಿದ್ದರಾಮಯ್ಯನವರು ಮಹೇಶ್ ಅಲ್ಲಿ ಕುತ್ಕೊಂಡು ಏನ್ ಮಾತಾಡ್ತೀರಿ ಸದನದಲ್ಲಿ, ಎಲ್ಲಿ ಏನು ಅಂತಂದ್ರೆ ಇದು ಅಲ್ಲೇ ಮಾತಾಡ್ಕೊಂಡ್ರೆ ನಾವು 1 ನಿಮಿಷ ಇದರ 1 ನಿಮಿಷ ವಿಷಯದ ಗಾಂಭೀರ್ಯತೆ ಹಿನ್ನೆಲೆಯಲ್ಲಿ 1 ನಿಮಿಷ ರೀ, ವಿಷಯದ ಗಾಂಭೀರ್ಯತೆ ಹಿನ್ನೆಲೆಯಲ್ಲಿ ಪ್ರತಿಪಕ್ಷದ ನಾಯಕರೇ ನಾನೇನ್ ಹೇಳಿದೆ ಅಂದ್ರೆ ಶೂನ್ಯ ವೇಳೆ ಆಗಿರೋದ್ರಿಂದ ತಾವು ವಿಷಯವನ್ನ ಗಂಭೀರವಾಗಿ ಇಲ್ಲಿ ಪ್ರಸ್ತಾಪಿಸಿದಿರಿ. ಈಗ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಅದು ಸಮಾಧಾನಕರವಾಗಿಲ್ಲ ಅಂತ ಹೇಳಿರೋದ್ರಿಂದ ನಾನು ಇದನ್ನ ಅರ್ಧ ಗಂಟೆಗಳ ಕಾಲ ಚರ್ಚೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಇವತ್ತೇ ಅಥವಾ ನಾಳೆ ಅದು ಕೊಡ್ತೀನಿ. ಈಗ ಚರ್ಚೆ ಇವತ್ತು ಅಥವಾ ನಾಳೆ ನಾನು ಕೊಡ್ತೀನಿ ಅಂತ ಹೇಳಿದ ಮೇಲೆ ಎಲ್ಲ ಗೌರವಾನ್ವಿತ ಸದಸ್ಯರು ಇದನ್ನು ಅರ್ಥ ಮಾಡಿಕೊಂಡು ತಾವು ತಮ್ಮ ಸ್ಥಾನಕ್ಕೆ ಬರ್ಬೇಕು. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಮಾಡಕ್ಕೆ 0 ಅವರ್ ನಲ್ಲಿ ಅನುಮತಿ ಮಾಡಬಾರದು. ಇದನ್ನ ಉತ್ತರನು ಕೊಡಬಾರದು ಸರ್ಕಾರ. ಇದನ್ನ ತೀವ್ರವಾಗಿ ನಾನು ಖಂಡಿಸ್ತೇನೆ. ನಾನು ಕೂಡ ವೆಲ್ಲು ಬರ್ತೀನಿ. ಈಗ ಮಾನ್ಯ ಸಚಿವರು, ಕಾನೂನು ಸಂಸದೀಯ ಸಚಿವರು ಸರ್, ತಾವೇನು ಹೇಳಿದಿರಿ? ನಿಮಿಷ ಪ್ಲೀಸ್. ಸಚಿವರು ನಿಮಿಷ. ಸನ್ಮಾನ್ಯ HK ಪಾಟೀಲ್ ಅವ್ರೇನು ಹೇಳಿ, ಪ್ಲೀಸ್ HK ಪಾಟೀಲ್ ಸಾಹೇಬ್ರು, ತಾವು ಏನು ಹೇಳಿದಿರಿ ಬಹಳ ಗಹನವಾದ ವಿಷಯ, ಇಲ್ಲಿ ಈಗ ತರಬಾರ್ದಾಗಿತ್ತು ಪ್ರಸ್ತಾಪ ಅನ್ನೋದಕ್ಕೆ ನಮ್ಮ ಸಹಮತ ಇದೆ. ತಾವು ಅವ್ರಿಗೆ ಚರ್ಚೆಗೆ ಅವಕಾಶ ಕೊಟ್ಟರೆ ಸರ್ಕಾರ ಯಾವುದೇ ಅಡ್ಡಿ ಮಾಡೋದಿಲ್ಲ. ಚರ್ಚೆ ಆಗಲಿ. ಆಯ್ತು, ವಿಬಿಟ್ರಾ ಈಗ ಚರ್ಚೆಗೆ ನಾನು ಅವಕಾಶ ಕೊಡ್ತೀನಿ. ದಯವಿಟ್ಟು ಚರ್ಚೆಗೆ ಅವಕಾಶ ಕೊಡ್ತೀನಿ. ಎಲ್ಲರೂ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಈಗ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ ಮೇಲೆ ಈ ಧರಣಿಗೆ ಬಂದಿರೋದು ಸದಸ್ಯರು ಸರಿಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ನಾನು ಚರ್ಚೆಗೆ ಅವಕಾಶ ಕೊಡ್ತೀನಿ. ದಯವಿಟ್ಟು ನೀವು ನಿಮ್ಮ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳಿ. ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ. ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ ಮೇಲೆ ಇವತ್ತು ಅಥವಾ ನಾಳೆ ಮತ್ತಿನ್ನೇನಿದೆ? ಈಗ ಸದನದ ಕಲಾಪವನ್ನ 10 ನಿಮಿಷಗಳ ಕಾಲ ಮುಂದೂಡಿದ್ದೇನೆ. ಅವರೇ ಎದ್ದು ಬಿಟ್ರು.